Hey everyone, welcome back to Script Kid YouTube channel. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ಔಟ್ಪುಟ್, ಸ್ಟ್ರಕ್ಚರ್ ಆಫ್ ದಿ ಸಿ ಪ್ರೋಗ್ರಾಮಿಂಗ್, ಹೆಡರ್ ಫೈಲ್ ಅಂದರೆ ಏನು, ನೇಮ್ ಸ್ಪೇಸ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಮೇನ್ ಫಂಕ್ಷನ್ ಏನಿದೆ, ಬಾಡಿ ಆಫ್ ದ ಪ್ರೋಗ್ರಾಮ್ ಹೆಂಗೆ ವರ್ಕ್ ಆಗುತ್ತೆ, ಡೇಟಾ ಟೈಪ್ಸ್ ಒಳಗಡೆ ಇಂಟಿಜರ್, ಕ್ಯಾರ್, ಫ್ಲೋಟ್, ಡಬಲ್, ಬೂಲ್, ಆಮೇಲೆ ಆಪ್ರೇಟರ್ಸ್ ಒಳಗಡೆ ಬಂದರೆ ಅರ್ಥಮೆಟಿಕ್ ಆಪ್ರೇಟರ್ಸ್, ಅಸೈನ್ಮೆಂಟ್ ಆಪ್ರೇಟರ್ಸ್, ಲಾಜಿಕಲ್ ಆಪ್ರೇಟರ್ಸ್, ರಿಲೇಷನಲ್ ಆಪ್ರೇಟರ್ಸ್, ಬಿಟ್ ವೈಸ್ ಆಪ್ರೇಟರ್ಸ್. ಸೊ ಈ ರೀತಿ ಏನು ಟಾಪಿಕ್ಸ್ಗಳಿದ್ದಾವೆ ಅಂತಹ ಬೇಸಿಕ್ ಟಾಪಿಕ್ಸ್ಗಳನ್ನ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ವಿ. ನೋಡಿ, ಇದು ಕ್ಯಾಮ್ರಾ ಎಂಡ್ ಹೊರಗಡೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಎಡಿಟ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಐ ವಿಲ್ ರಿಮೂವ್ ದಿಸ್. ಓಕೆ, ಇಂಟ್ರೊಡಕ್ಷನಿಗೆ ಅಷ್ಟೇ ಕ್ಯಾಮ್ ಮೋಡ್ ಆನ್ ಇಟ್ಟಿರೋದು. ಸೊ ಇಷ್ಟೆಲ್ಲ ನೋಡ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಲಾಸ್ಟ್ ಕ್ಲಾಸ್ನಲ್ಲಿ ನಾವೇನು ಮಾಡಿದ್ವಿ ಅಂದರೆ ಸಿಂಪಲ್ ಒಂದು ಸಿ ಪ್ರೋಗ್ರಾಮಿಂಗ್ನ ಇಲ್ಲಿ ಟೈಪ್ ಮಾಡಿದ್ವಿ. ಓಕೆ, ಬೇಸಿಕಲಿ ಇದನ್ನ ರಿಮೂವ್ ಮಾಡ್ಕೊಂಬಿಡೋಣ ಇವಾಗ ಸದ್ಯಕ್ಕೆ. ಓಕೆ, ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ ಸಿನ್ ಬಗ್ಗೆ. ಸೊ ಅಲ್ಲಿವರೆಗೂ ಅದನ್ನ ರಿಮೂವ್ ಮಾಡೋಣ, ಅದರ ರಿಲೇಟೆಡ್ ಸ್ಟೆಪ್ಸ್ನು ಕೂಡ ರಿಮೂವ್ ಮಾಡ್ಕೊಳ್ಳೋಣ. ಓಕೆ, ಸೊ ಇವಾಗ ಇಲ್ಲಿ ನೋಡೋದಾದರೆ ನಮ್ಮ ಹತ್ರ ಏನಿದೆ ಅಂದರೆ ಹ್ಯಾಶ್ ಇನ್ಕ್ಲೂಡ್ iostream ಇದೆ. ಸೊ ಅದಾದಮೇಲೆ ಯೂಸಿಂಗ್ ನೇಮ್ ಸ್ಪೇಸ್ std, ಇಂಟ್ ಮೇನ್, ಅದರೊಳಗಡೆ cout ಅಂತ ಇದೆ, ರಿಟರ್ನ್ 0 ಇದೆ. ಸೊ ಇದು ಆಲ್ರೆಡಿ ನಿಮಗೆ ಪ್ರೋಗ್ರಾಮಿಂಗ್ ಬರ್ತಾ ಇದೆ ಅಂದರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಏನಂತ. ಬಟ್ ಯಾರು ಇದೇ ಒಂದು ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಸಿ++ ಅವ್ರದ್ದು ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಅವ್ರಿಗೆ ಸ್ವಲ್ಪ ಏನಾಗ್ತಿರ್ಬೋದು, ಡಿಫಿಕಲ್ಟ್ ಆಗ್ತಾ ಇರ್ಬೋದು. ಸೊ ಒನ್ ಬೈ ಒನ್ ಏನು ಮಾಡೋಣ ಅಂದರೆ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ ಇಲ್ಲಿ. ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಏನಿದೆ ಅಂತಂದರೆ ಹೆಡರ್ ಫೈಲ್, ರೈಟ್? ಏನಿದೆ ಮಾತ್ರ ಹೆಡರ್ ಫೈಲ್ಸ್. ಹೆಡರ್ ಫೈಲ್ ಏನಂತ ಇದೆ, ಹ್ಯಾಶ್ ಇನ್ಕ್ಲೂಡ್ iostream, ರೈಟ್? ಸೊ iostream ಅಂತ ಅಂದರೆ ಏನು ಬೇಸಿಕಲಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ವಾಟ್ ಇಸ್ ದಿಸ್ iostream? iostream ಅಂತಂದರೆ ಬೇಸಿಕಲಿ ಇನ್ಪುಟ್, ಔಟ್ಪುಟ್, ಸ್ಟ್ರೀಮ್ ಅಂತ. ಓಕೆ, ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್ ಅಂತ. ಏನಿದು iostream ಅನ್ನೋದು? ಇದು ಒಂದು ಲೈಬ್ರರಿ ಅಂದ್ಕೊಳ್ಳಿ, ಅಥವಾ ಒಂದು ಸಿ ಪ್ರೋಗ್ರಾಮಿಂಗ್ ಫೈಲ್ ಅಂದ್ಕೊಳ್ಳಿ, ಸಮಥಿಂಗ್. ಓಕೆ, ಸೊ ಇದ್ರೊಳಗಡೆ ಏನೇನು ಸ್ಟೋರ್ ಇದಾವೆ ಅಂದರೆ ನಮ್ಮದು ಇನ್ಪುಟ್ ಔಟ್ಪುಟ್ದು ಏನು ಫಂಕ್ಷನ್ ಇದಾವೆ ಅವನ್ನ ಆಲ್ರೆಡಿ ಇವ್ರು ಏನು ಮಾಡಿದ್ದಾರೆ, ರೈಟ್ ಮಾಡಿಟ್ಟಿದ್ದಾರೆ. ಓಕೆ, ಸೊ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ಗಳನ್ನ ಏನು ಮಾಡಿದ್ದಾರೆ, ಆಲ್ರೆಡಿ ಇವರು ರೈಟ್ ಮಾಡಿಟ್ಟಿದ್ದಾರೆ. ನಾವೇನು ಮಾಡಬೇಕು, ಜಸ್ಟ್ ಫಂಕ್ಷನ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಅದಕ್ಕೆ ಯೂಸ್ ಮಾಡ್ಕೋಕ್ಕೆ ಒಂದಿಷ್ಟು ಸಿಂಟ್ಯಾಕ್ಸ್ಗಳಿದ್ದಾವೆ, ಆ ಸಿಂಟ್ಯಾಕ್ಸ್ಗಳನ್ನ ನಾವು ಫಾಲೋ ಮಾಡ್ಕೋಬೇಕು. ಹ್ಯಾಶ್ ಇನ್ಕ್ಲೂಡ್, ದ್ಯಾಟ್ ಮೀನ್ಸ್ ಇನ್ಕ್ಲೂಡ್ ದಿಸ್ ಫೈಲ್ ಇನ್ ಅವರ್ ಪ್ರೋಗ್ರಾಮ್ ಅಂತ ಹೇಳ್ದಂಗೆ, ಸಿಂಪಲ್ ಥಿಂಗ್. ಇದು iostream ಅನ್ನುವಂಥ ಏನು ಫೈಲ್ ಇದೆ, ಆ ಫೈಲ್ನ ಏನು ಮಾಡ್ಕೋಬೇಕಾಗಿದೆ, ನಾವು ನಮ್ಮ ಫೈಲ್ ಒಳಗಡೆ ಇನ್ಕ್ಲೂಡ್ ಮಾಡ್ಕೋಬೇಕಾಗಿದೆ. ದ್ಯಾಟ್ಸ್ ಇಟ್. ಓಕೆ, ಸೊ ಅಷ್ಟು ನೀವು ಇವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ರೈಟ್? ಸೊ ಅದಾದಮೇಲೆ ನಮ್ಮ ಹತ್ರ ಏನಿದೆ ಅಂತಂದರೆ ಯೂಸಿಂಗ್ ನೇಮ್ ಸ್ಪೇಸ್ ಅಂತ ಬರ್ತಾ ಇದೆ. ಯೂಸಿಂಗ್ ಈಸ್ ಅ ಕೀವರ್ಡ್. ಓಕೆ, ಇದು ಏನಪ್ಪ ಅಂದರೆ ಕೀವರ್ಡ್. ಇದು ಎಲ್ಲಿ ಯೂಸ್ ಮಾಡಿದ್ದೀವಿ ಇಲ್ಲಿ ನೋಡ್ಬೋದು. ಓಕೆ, ಸೊ ಯೂಸಿಂಗ್ ನೇಮ್ ಸ್ಪೇಸ್ std ಅಂತ ಇದೆ, ರೈಟ್? ಸೊ ಯೂಸಿಂಗ್ ಅನ್ನೋದೇನು ಒಂದು ಕೀವರ್ಡ್. ಓಕೆ, ಸೊ ಕೀವರ್ಡ್ ಹೇಳ್ತಾ ಇದ್ದೀವಿ ಕಂಪೈಲರ್ಗೆ, ವಿ ಆರ್ ಯೂಸಿಂಗ್ ಸಮಥಿಂಗ್ ಹಿಯರ್ ಅಂತ. ಸೊ ಅದಾದಮೇಲೆ ನೇಮ್ ಸ್ಪೇಸ್. ಓಕೆ, ಇಟ್ ಈಸ್ ಅ ಸ್ಪೇಸ್. ನಮ್ಮದು C++ನಲ್ಲಿ ಮೇಜರ್ಲಿ 3 ಟೈಪ್ಸ್ ನೇಮ್ ಸ್ಪೇಸಸ್ಗಳಿದ್ದಾವೆ. ಒಂದು ಬಂದ್ಬಿಟ್ಟು std, ಒಂದು ಬಂದ್ಬಿಟ್ಟು GNU. ಓಕೆ, ಸೊ GNU, ಇನ್ನೊಂದು ಐ ಥಿಂಕ್ ಐ ಜಸ್ಟ್ ಫಾರ್ಗಾಟ್. ಇದನ್ನು ನಿಮ್ಗೆ ಹೋಮ್ವರ್ಕ್ ಅಂದ್ಕೊಳ್ಳಿ. ಓಕೆ, ಸೊ ನನಗಂದರೆ ಇವನ್ನ ಎರಡು ಇವಾಗ ಸದ್ಯದ ಮಟ್ಟಿಗೆ ಏನು ಮಾಡಿ ಅಷ್ಟೊಂದು ಅವಶ್ಯಕತೆ ಇಲ್ಲ ನಮಗೆ, ಇವು ಎರಡು ಸದ್ಯದ ಮಟ್ಟಿಗೆ. ಓಕೆ, ಸೊ ನಮಗೇನು ನಾವು ಇದರಲ್ಲಿ ಇಂಟ್ರೆಸ್ಟೆಡ್ ಇದ್ದೀವಿ ಅಂದರೆ std, ಸ್ಟ್ಯಾಂಡರ್ಡ್ ಲೈಬ್ರರಿ. ಓಕೆ, ಸೊ ಸ್ಟ್ಯಾಂಡರ್ಡ್ ನೇಮ್ ಸ್ಪೇಸ್. ಇದ್ರೊಳಗಡೆ ಏನೇನಿರುತ್ತೆ ಸ್ಟ್ಯಾಂಡರ್ಡ್ ನೇಮ್ ಸ್ಪೇಸ್ ಒಳಗಡೆ, ನಮ್ಮದು cout ಆಗಿರ್ಬೋದು ಇದ್ರೊಳಗಡೆ ಇರುತ್ತೆ, ನಮ್ಮ cin ಇದ್ರೊಳಗಡೆ ಇರುತ್ತೆ. ಸೊ ಅದಾದಮೇಲೆ ನಾವು ವೆಕ್ಟರ್. ಓಕೆ, ಸೊ ವೆಕ್ಟರ್, ಸ್ಟ್ರಿಂಗ್, ಇವೆಲ್ಲ ಏನಿದಾವೆ ಅಂತಂದರೆ ನಮ್ಮದು ಸ್ಟ್ಯಾಂಡರ್ಡ್ ನೇಮ್ ಸ್ಪೇಸ್ನಲ್ಲೇ ಪ್ರೆಸೆಂಟ್ ಇರೋ ಕಾರಣದಿಂದಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸ್ಟ್ಯಾಂಡರ್ಡ್ ನೇಮ್ ಸ್ಪೇಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರೋದು ಯೂಸಿಂಗ್ ನೇಮ್ ಸ್ಪೇಸ್ std ಅಂತ. ಓಕೆ, ಸೊ ಅದಾದಮೇಲೆ ಬರುತ್ತೆ ನಮ್ಮದು ಇಂಟ್ ಮೇನ್. ಓಕೆ, ನಮ್ಮದು ಏನಪ್ಪ ಇದು ಇಂಟ್ ಮೇನ್ ಅಂತಂದರೆ ನೀವು ಜಾವಾ ಕಲ್ತಿದ್ರೆ, ಓಕೆ, ಸೊ ಮೇನ್ ಫಂಕ್ಷನ್ ಬೇಸಿಕಲಿ. ಓಕೆ, ಸೊ ನಮ್ಮ ಕೋಡ್ ಏನಿದೆ ಸ್ಟಾರ್ಟ್ ಆಗೋದು ಎಲ್ಲಿಂದಪ್ಪ ಅಂತಂದರೆ ನಮ್ಮದು ಮೇನ್ ಫಂಕ್ಷನಿಂದ. ಓಕೆ, ಸೊ ನೀವು ಫಂಕ್ಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು, ನಿಮ್ಮದೇ ಆದಂಥ ಫಂಕ್ಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ABC ಫಂಕ್ಷನ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ, ಅಥವಾ ಸಮಥಿಂಗ್ ಬೇರೆ XYZ ಅಂತ ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಎಲ್ಲ ಓಕೆ. ಬಟ್ ನೀವು ಇದೇ ನೇಮಿಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಂತಿಲ್ಲ, ಬಿಕಾಸ್ ಇಟ್ ಈಸ್ ಆರ್ ಮೇನ್ ಫಂಕ್ಷನ್. ಓಕೆ, ನಮ್ಮ ಕೋಡ್ ಏನಿದೆ ಅಲ್ಲ ಅದು ಸ್ಟಾರ್ಟ್ ಆಗೋದು ಎಲ್ಲಿಂದಪ್ಪ ಅಂತಂದರೆ ನಮ್ಮದು ಮೇನ್ ಫಂಕ್ಷನಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ,
ಸೊ ಇಲ್ಲಿಂದನೇ ಕೋಡ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಎಂಡ್ ಆಗೋದು ಕೂಡ ಇಲ್ಲಿಂದನೇ ಆಗುತ್ತೆ. ಸೊ ಸ್ಟ್ಯಾಕ್ ಬಗ್ಗೆ ಮಾತಾಡೋಣ ನಾವು ಮುಂದ್ಗಡೆ ಹೋಗ್ಬಿಟ್ಟು. ಬಟ್ ಬೇಸಿಕಲಿ ಸ್ಟ್ಯಾಕ್ನಲ್ಲಿ ಇದು ಫಸ್ಟ್ ಎಂಟರ್ ಆಗೋದು ಯಾರಪ್ಪ ಅಂತಂದರೆ ನಮ್ಮ ಮೇನ್ ಫಂಕ್ಷನ್. ಓಕೆ, ಸೊ ಸ್ಟ್ಯಾಕ್ನಲ್ಲಿ ಫಸ್ಟ್ ಎಂಟರ್ ಆದರೂ ಏನು ಮಾಡ್ತಾರೆ, ಲಾಸ್ಟ್ನಲ್ಲಿ ಎಕ್ಸಿಟ್ ಆಗ್ತಾರೆ. ರೈಟ್, ಸ್ಟ್ಯಾಕ್ನಲ್ಲಿ ಏನಾಗುತ್ತೆ, ಫಸ್ಟ್ ಎಂಟರ್ ಆದವರು ಲಾಸ್ಟ್ನಲ್ಲಿ ಎಕ್ಸಿಟ್ ಆಗ್ತಾರೆ. ಅದೇ ರೀತಿ ಮೇನ್ ಫಂಕ್ಷನ್ನೇ ಲಾಸ್ಟ್ ನಮಗೆ ಎಕ್ಸಿಟ್ ಮಾಡಿಸೋದು ನಮ್ಮ ಪ್ರೋಗ್ರಾಮಿಂದ. ಓಕೆ, ಸೊ ಅದಕ್ಕೋಸ್ಕರ ಇದೊಂಥರ ಡ್ರೈವರ್ ಫಂಕ್ಷನ್ ಅಂತ ಹೇಳ್ಬೋದು. ಇಲ್ಲಿಂದನೇ ಎಲ್ಲ ಲಾಜಿಕ್ಸ್ಗಳು ಬಿಲ್ಡ್ ಆಗ್ತಾ ಹೋಗ್ತವೆ, ಎಲ್ಲ ಬೇರೆ ಬೇರೆ ಫಂಕ್ಷನ್ಸ್ಗಳು ಕಾಲ್ ಆಗ್ತಾ ಹೋಗ್ತವೆ. ಸೊ ಸಮಥಿಂಗ್ ಲೈಕ್ ದ್ಯಾಟ್. ಆಲ್ರೈಟ್, ಸೊ ಅದಾದಮೇಲೆ ನಮ್ಮ ಹತ್ರ ಏನಿದೆ ಅಂತಂದರೆ ಸಿ ಔಟ್, ಹೆಲೋ ವರ್ಡ್, ಎಂಡೆಲ್. ಓಕೆ, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ತಾ ಹೋದರೆ, ಫಸ್ಟ್ ಆಫ್ ಆಲ್ ಸಿ ಔಟ್ ಏನಪ್ಪ ಅಂತಂದರೆ ಇಟ್ಸ್ ಅ ಪ್ರೀ ಡಿಫೈನ್ಡ್ ಕೋಡ್. ಓಕೆ, ಸೊ ಇದು ಏನು ಮಾಡುತ್ತೆ ಅಂದರೆ ನಮಗೆ ಔಟ್ಪುಟ್ ಕೊಡುತ್ತೆ. ಓಕೆ, ಸೊ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಅಲ್ಲಿ ಸಿ ಔಟ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇವು 2 ಆಪ್ರೇಟರ್ಸ್ಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಲೈಕ್ ಲೆಸ್ ದೆನ್ ಸಿಂಬಲ್ಸ್ಗಳನ್ನ. ಸೊ ಇವು ಏನು ಆಪ್ರೇಟರ್ಸ್ ಅಂತ ಕರಿತೀವಿ ನಾವು ಇವನ್ನ. ಇದು ಏನಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಇದು ಸಿ ಔಟಿಗೆ ಹೆಲ್ಪ್ ಮಾಡ್ತಾ ಇದೆ ನಮ್ಮದು ಔಟ್ಪುಟ್ನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ, ಅಥವಾ ಡಿವೈಡ್ ಮಾಡೋದಕ್ಕೋಸ್ಕರ, ಅಥವಾ ಔಟ್ಪುಟ್ನ ಪ್ರಿಂಟ್ ಮಾಡಿಸೋದಕ್ಕೋಸ್ಕರ. ದೀಸ್ ಆಪ್ರೇಟರ್ಸ್ ಆರ್ ಹೆಲ್ಪಿಂಗ್ ಆರ್ ಸಿ ಔಟ್. ಓಕೆ, ಸೊ ಇದರೊಳಗಡೆ ನಾವು ಡಬಲ್ ಕೋಟ್ನಲ್ಲಿ ಹೆಲೋ ವರ್ಡ್ ಅಂತ ಕೊಟ್ಟಿದ್ದೀವಿ, ಹೆಲೋ ವರ್ಡ್. ಓಕೆ, ಸೊ ಡಬಲ್ ಕೋಟ್ನಲ್ಲಿ ನಾವು ಏನೇ ಕೊಟ್ಟರು ಅದನ್ನ ನಾವು ಏನಂತ ಕರಿತೀವಿ. ಓಕೆ, ಸದ್ಯದ ಮಟ್ಟಿಗೆ ಅಷ್ಟೇ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದನ್ನ ಸದ್ಯದ ಮಟ್ಟಿಗೆ ನಾವೇನು ತಿಳ್ಕೊಳ್ಳೋಣ, ಸ್ಟ್ರಿಂಗ್. ದಿಸ್ ಈಸ್ ಅ ಸ್ಟ್ರಿಂಗ್ ಅಂದರೆ ಏನು, ಒಂದು ಸೆಂಟೆನ್ಸ್, ದ್ಯಾಟ್ಸ್ ಇಟ್. ಓಕೆ, ಡಬಲ್ ಕೋಟ್ನಲ್ಲಿ ನೀವೇನು ಬೇಕಾದರೂ ಕೊಡ್ಬೋದು. ಲೈಕ್ ಹೆಲೋ ವರ್ಡ್ ಕೊಡೋ ಬದಲಾಗಿ ನೀವೆಂತ ಕೊಡ್ಬೋದಾಗಿತ್ತು, ಈ ಸಲ ಕಪ್ ನಮ್ಮದೇ. ಓಕೆ, ಸೊ ಈ ರೀತಿನೂ ನೀವು ಕೊಡ್ಬೋದಾಗಿತ್ತು. ಇದು ಕೂಡ ವ್ಯಾಲಿಡ್ ಸ್ಟ್ರಿಂಗ್ಗೆ. ಓಕೆ, ಸೊ ಡಬಲ್ ಕೋಟ್ನಲ್ಲಿ ಕೊಟ್ಟರೆ ಈ ಸಲ ಕಪ್ ನಮ್ಮದೇ. ಓಕೆ, ಸೊ ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಸ್ಟ್ರಿಂಗ್ನ ಡಿಫೈನ್ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಮತ್ತೆ ವಾಪಸ್ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಡಬಲ್ ಲೆಸನ್ ಸಿಂಬಲ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ಎಂಡ್ ಎಲ್ನ ಯೂಸ್ ಮಾಡ್ತಾ ಇದ್ದೀವಿ. ವಾಟ್ ಈಸ್ ದಿಸ್ ಎಂಡ್ ಎಲ್? ಎಂಡ್ ಎಲ್ ಏನು ಮಾಡುತ್ತೆ ಅಂದರೆ ಹೊಸ ಲೈನ್ನ ಪ್ರಿಂಟ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ನಮಗೆ. ಓಕೆ, ಸೊ ಇದ್ರ ಬಗ್ಗೆ ಸ್ವಲ್ಪ ಕೋಡ್ ಮಾಡಿಬಿಟ್ಟು ತಿಳ್ಕೊಳ್ಳೋಣ. ಬೇಸಿಕಲಿ ಇಲ್ಲಿ ಏನು ಅಂದ್ಕೊಳ್ಳಿ, ಹೆಲ್ಲೋ ವರ್ಡ್ ಅಂತ ಈಗ ಪ್ರಿಂಟ್ ಮಾಡಿಸಿದ್ರೆ, ನೆಕ್ಸ್ಟ್ ಏನು ಪ್ರಿಂಟ್ ಮಾಡಿಸ್ತೀನಿ, ಹೆಲ್ಲೋ ವಾಸಿ ಅಂತ ಪ್ರಿಂಟ್ ಮಾಡಿಸಿದ್ರೆ ನಮ್ದು ಔಟ್ಪುಟ್ನಲ್ಲಿ ಇದು ಹೆಂಗೆ ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ ಬರುತ್ತೆ, ಹೆಲ್ಲೋ ವರ್ಡ್. ಅದಾದಮೇಲೆ ಮುಂದ್ಗಡೆನೆ ಸ್ಪೇಸ್ ಇಲ್ದೇ ಹೆಲ್ಲೋ ವಾಸಿ ಈ ರೀತಿ ಬರುತ್ತೆ. ಸೊ ಒಂದ್ಸತಿ ಎಂಡ್ ಎಲ್ ಯೂಸ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ನ್ಯೂ ಲೈನ್ ಬರುತ್ತೆ. ನ್ಯೂ ಲೈನ್ ಬಂತು ಅಂದರೆ ಇದು ಯಾವ ರೀತಿ ಪ್ರಿಂಟ್ ಆಗುತ್ತೆ ಅಂದರೆ ಹೆಲ್ಲೋ ವರ್ಡ್, ಅದಾದಮೇಲೆ ಕೆಳಗಡೆ ಹೆಲ್ಲೋ ವಾಸಿ ಇದಂತ ಪ್ರಿಂಟ್ ಆಗುತ್ತೆ. ಸೊ ಸಮಥಿಂಗ್ ಲೈಕ್ ದಿಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ಎಂಡ್ ಎಲ್. ಎಂಡ್ ಎಲ್ ಒಂದೇ ನಾ ಮೆಥಡ್ ಇಲ್ಲ, ನಾವೇನು ಮಾಡ್ಬೋದು, ನ್ಯೂ ಲೈನ್ ಕ್ಯಾರೆಕ್ಟರ್ನ ಕೂಡ ಯೂಸ್ ಮಾಡ್ಕೋಬೋದು, /n. ಇದನ್ನು ನಾವೇನಂತ ಕರಿತೀವಿ ಅಂದರೆ ನ್ಯೂ ಲೈನ್ ಕ್ಯಾರೆಕ್ಟರ್ ಅಂತ ಹೇಳಿ ಕರಿತೀವಿ. ಬೋತ್ ಸಿಮಿಲರ್ ವರ್ಕ್ ಮಾಡ್ತವೆ, ಎಂಡ್ ಎಲ್ ಅದಾದಮೇಲೆ /n. ಆಲ್ರೈಟ್, ಸೊ ನೆಕ್ಸ್ಟ್ ಏನಿದೆ ನಮ್ಮ ಹತ್ರ, ರಿಟರ್ನ್ ಝೀರೋ. ರಿಟರ್ನ್ ಝೀರೋ ಏನಪ್ಪ ಅಂತ, ಇದೇನು ಕಾನ್ಸೆಪ್ಟಿಗೆ ಎದಕ್ಕೆ ಬೇಕು ಅನ್ನೋದ್ರ ಬಗ್ಗೆ ನಾನು ಏನು ಮಾಡ್ತೀನಿ, ಫಂಕ್ಷನ್ಸ್ ಕಾನ್ಸೆಪ್ಟ್ಸ್ನ ನಾವು ಯಾವಾಗ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ನಾವು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಬೇಸಿಕಲಿ ಹೇಳೋದಾದರೆ ರಿಟರ್ನ್ ಝೀರೋ ಇದೆ, ಇಲ್ಲಿ ಇಂಟೀಜರ್ನ ಇದು ರಿಟರ್ನ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ ನಾವು ಇಂಟೀಜರ್ನ ಒಂದನ್ನು ರಿಟರ್ನ್ ಮಾಡಬೇಕಾಗುತ್ತೆ. ದ್ಯಾಟ್ಸ್ ಇಟ್. ಇವಾಗ ಅಷ್ಟು ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಸೊ ಫಂಕ್ಷನ್ ಟಾಪಿಕಿಗೆ ಬಂದಾಗ ನಿಮಗೆ ಪೂರ್ತಿ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದ್ರ ಬಗ್ಗೆ. ಜಸ್ಟ್ ಇಟ್ಸ್ ರಿಟರ್ನಿಂಗ್ ಸಮಥಿಂಗ್. ಓಕೆ, ಸೊ ಏನೋ ಒಂದನ್ನು ಅದು ರಿಟರ್ನ್ ಮಾಡ್ತಾ ಇದೆ, ದ್ಯಾಟ್ಸ್ ಇಟ್. ಆ ಫಂಕ್ಷನ್ ಏನೋ ಒಂದನ್ನು ರಿಟರ್ನ್ ಮಾಡ್ತಾ ಇದೆ, ದ್ಯಾಟ್ಸ್ ಇಟ್. ಅಷ್ಟು ತಿಳ್ಕೊಬೇಕಾಗಿದೆ. ಓಕೆ, ಸೊ ಬೇಸಿಕಲಿ ಇಲ್ಲಿ ನಮಗೆ ಇಂಡೆಂಟೇಷನ್ದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲ್ಲ. ನೀವೇನಾದರೂ ಪೈಥಾನ್ ಕಲ್ತ್ಬಿಟ್ಟು ಇವಾಗ CPPನ ಕಲಿಯೋಕ್ಕೆ ಬರ್ತಾ ಇದ್ದೀರಾ ಅಂದರೆ ಅಲ್ಲಿ ಇಂಡೆಂಟೇಷನ್ ಇರುತ್ತೆ. ಬಟ್ ಇವು ಸೆಮಿಕಾಲನ್ಸ್ ಇವೇನು ಅದಕ್ಕೆ ಫರಕ್ ಬೀಳಲ್ಲ. ಸೆಮಿಕಾಲನ್ಸ್ ಆಗಿರ್ಬೋದು ಅಥವಾ ಫ್ಲವರ್ ಬೇಸಸ್ ಆಗಿರ್ಬೋದು, ಇವೆಲ್ಲ ಅದಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ. ಬಟ್ ಇಲ್ಲಿ ಫ್ಲವರ್ ಬೇಸಸ್ ಅದಾದಮೇಲೆ ಸೆಮಿಕಾಲನ್ಸ್ ಇವೆಲ್ಲ ತುಂಬ ಇಂಪಾರ್ಟೆಂಟ್. ಸೆಮಿಕಾಲನ್ ಏನು ಇಂಡಿಕೇಟ್ ಮಾಡುತ್ತೆ, ಸೆಮಿಕಾಲನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಟರ್ಮಿನೇಷನ್. ಓಕೆ, ಸೊ ಇದು ಏನು ಸೆಮಿಕಾಲನ್ ಇದೆ ಇದು ಏನು ಡಿಟರ್ಮೈನ್ ಮಾಡುತ್ತೆ, ಟರ್ಮಿನೇಷನ್. ಓಕೆ, ಇವಾಗ ನಾನು ಜಸ್ಟ್ ಏನು ಕೋಡ್ ಬರೆದಿದ್ದೀನಿ ಆ ಕೋಡ್ ಇಲ್ಲಿಗೆ ಎಂಡ್ ಆಯಿತು ಅಂತ ನಾವೇನು ಹೇಳ್ದಂಗೆ ಕಂಪೈಲರ್ಗೆ ಹೇಳ್ದಂಗೆ. ಓಕೆ, ಸೊ ಇದು ಸೆಮಿಕಾಲನ್ನ ನಾವು ಯೂಸ್ ಮಾಡಿಕೊಂಡ್ರೆ. ಓಕೆ, ಸೊ ಸೆಮಿಕಾಲನ್ಸ್, ಫ್ಲವರ್ ಬ್ರೇಸಸ್, ಪ್ಯಾರಂಥೆಸಿಸ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೈಥಾನಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಆಗದೇ ಇರ್ಬೋದು. ಇಂಡೆಂಟೇಷನ್ ಮೇಲೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ವರ್ಕ್ ಆಗೋದು. ಅದಾದಮೇಲೆ ಅಲ್ಲಿ ಏನು ಯೂಸ್ ಆಗುತ್ತೆ ಅಂದರೆ ಕೋಲನ್ ಯೂಸ್ ಆಗುತ್ತೆ. ಸೊ ಇದು ಒಂದು. ಅದಾದಮೇಲೆ ಇಂಡೆಂಟೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ಕೋಲನ್ಗೆ ಒಂದು ಡಿಫ್ರೆಂಟ್ ಮೀನಿಂಗ್ ಇದೆ. ಓಕೆ, ಸೊ ನೋಡ್ತಾ ಹೋಗೋಣ, ಬರ್ತಾ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಸ್ವಲ್ಪ ಎಂಡೆಲ್ ಬಗ್ಗೆ ತಿಳ್ಕೊಳ್ಳೋಣ. ಎಂಡೆಲ್ ನಿಮಗೆ ಹೇಳಿದೆ ಇವಾಗ ತಾನೆ,
ಥಿಯರಾಟಿಕಲಿ ಹೇಳಿದೆ, ಬಟ್ ಪ್ರಾಕ್ಟಿಕಲಿ ಸ್ವಲ್ಪ ಮಾಡಿ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಎಂಡೆಲ್ ಅಂತ ಕಾನ್ಸೆಪ್ಟ್. ಓಕೆ, ಸೊ ಆಲ್ ರೈಟ್, ಇಲ್ಲಿ ನೋಡ್ಬೋದು ಏನಾಗ್ತದೆ ಅಂದರೆ ಹೆಲೋ ವರ್ಡ್ ಎಂಡೆಲ್ನ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ. ಇದನ್ನ ತೆಗೆದಾಕ್ತೀನಿ ಇವಾಗ ಪ್ರೆಸೆಂಟ್ಲಿ. ಆಲ್ ರೈಟ್, ಓಕೆ, ಸೊ ಇವಾಗ ಇದನ್ನ ಏನು ಮಾಡೋಣ, ಕಂಟ್ರೋಲ್ ಶಿಫ್ಟ್ ಬಿ ಕೊಟ್ಟರೆ ಹೆಲೋ ವರ್ಡ್ ಅಂತ ಪ್ರಿಂಟ್ ಆಗ್ತಾಯಿದೆ, ರೈಟ್. ಸೊ ಇವಾಗ ನಾನು ಏನು ಮಾಡ್ತೀನಿ, ಎಂಡೆಲ್ ತೆಗಿತೀನಿ. ಓಕೆ, ಸೊ ಎಂಡೆಲ್ ಪ್ರಿಂಟ್ ಮಾಡಿಸೋದು ಬೇಡ. ಅದಾದಮೇಲೆ ಇಲ್ಲಿ ಏನು ಮಾಡೋಣ ಅಂದರೆ ಸಿ ಔಟ್ ಮಾಡಿಸೋಣ. ಅದ್ರ ಬದಲಾಗಿ ಕಂಟ್ರೋಲ್ ಟಿ, ಇಲ್ಲೇನು ಮಾಡಿಸ್ತೀನಿ, ವಾಸ್ ಇದು ಅಂತ ಪ್ರಿಂಟ್ ಮಾಡಿಸ್ತೀನಿ. ಓಕೆ, ಸೇವ್, ಕಂಟ್ರೋಲ್ ಶಿಫ್ಟ್ ಬಿ, ಎಂಟರ್ ಕೊಟ್ಟರೆ ನೋಡ್ಬೋದು ಇಲ್ಲಿ ಹೆಲೋ ವರ್ಡ್ ಹೆಲೋ ವಾಸ್ ಇದು ಒಂದೇ ಲೈನಲ್ಲಿ ಪ್ರಿಂಟ್ ಆಗ್ತಾ ಇದ್ದಾವೆ, ನೋಡ್ತಾ ಹೋಗ್ಬೋದು. ಓಕೆ, ಯಾವುದೇ ರೀತಿ ಒಂದಂಥ ಸ್ಪೇಸ್ ಕೂಡ ಇಲ್ಲ, ರೈಟ್. ಸೊ ಈ ರೀತಿ ಆಗಬಾರ್ದು. ನಂದು ಏನಿದೆ ಇದು ಹೆಲೋ ವರ್ಡ್ ಪ್ರಿಂಟ್ ಆದಮೇಲೆ ನೆಕ್ಸ್ಟ್ ಲೈನ್ ಒಳಗಡೆ ನೆಕ್ಸ್ಟ್ ಏನು ಸೆಂಟೆನ್ಸ್ ಇರ್ತವೆ ಅವು ಪ್ರಿಂಟ್ ಆಗಬೇಕು. ಅದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಎಂಡೆಲ್ನ ಯೂಸ್ ಮಾಡ್ಕೊಳ್ತೀವಿ. ಎಂಡೆಲ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಇಷ್ಟು ಕೊಟ್ಬಿಟ್ಟು ನಾನು ಏನಾದರೂ ಇದನ್ನ ರನ್ ಮಾಡಿಸಿದ್ರೆ ಹೇವಿಗೋ ಹೆಲೋ ವರ್ಡ್, ಅದಾದಮೇಲೆ ಹೆಲೋ ವಾಸ್ ಇದು ಬರ್ತಾ ಇದೆ. ಇದು ಒಂದೇನಾ, ಇದು ಇದೇ ರೀತಿನ ಯೂಸ್ ಮಾಡ್ಬೋದು. ಇಲ್ಲ, ನಾವು ಇಲ್ಲೇನು ಮಾಡ್ಬೋದು, _n ಕ್ಯಾರೆಕ್ಟರ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳಿದೆ. ಓಕೆ, ಇದು ಕೂಡ ನ್ಯೂ ಲೈನ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇದನ್ನ ಇವಾಗ ರನ್ ಮಾಡಿದ್ರೆ ರಿಸಲ್ಟ್ ನಮ್ಮದು ಸೇಮ್ ಬರುತ್ತೆ. ಓಕೆ, ಸೊ ಇದು ಒಂದೇ ಮೆಥಡಾ? ಇಲ್ಲ, ನಾವು ಈ ರೀತಿನೂ ಯೂಸ್ ಮಾಡ್ಕೋಬೋದು ಇದನ್ನು. ಓಕೆ, ಸೊ ಇಲ್ಲಿ ಸೇವ್ ಮಾಡ್ತೀನಿ, ಇಲ್ಲಿ ಮುಂದ್ಗಡೆ ಕೊಟ್ಕೊಳ್ತೀನಿ. ಸೇಮ್, ಇನ್ನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ನಮ್ಗೇನು ಬರ್ತಾಯಿದೆ ಔಟ್ಪುಟ್ ಸೇಮೇ ಬರ್ತಾಯಿದೆ. ಓಕೆ, ಸೊ ಇದನ್ನ ಇಲ್ಲಿ ಕೊಡೋ ಬದಲಾಗಿ ನಾ ಏನು ಮಾಡ್ಬೋದಾಗಿತ್ತು, ಇಲ್ಲಿ ಕೂಡ ಕೊಡ್ಬೋದಾಗಿತ್ತು. ನೋ ಪ್ರಾಬ್ಲಮ್, ನಾಟ್ ಎಟ್ ಆಲ್. ಬಿಲ್ಡಿಂಗ್, ಈಗ ರಿಸಲ್ಟ್ ಮತ್ತೆ ಸೇಮ್. ಸೊ ಈ ರೀತಿ ನಾವು ಏನು ಮಾಡ್ತೀವಿ ಅಂದರೆ ಬೇಸಿಕಲಿ _n ಅಥವಾ ಎಂಡೆಲ್ನ ಯೂಸ್ ಮಾಡ್ಕೊಳ್ತೀವಿ. ಎರಡು ಸಿಮಿಲರ್ ವರ್ಕ್ ಮಾಡ್ತವೆ, ಏನು ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನ್ಯೂ ಲೈನಿಗೋಸ್ಕರ ಯೂಸ್ ಮಾಡುವಂಥದ್ದು. ಸಿಯೋಟ್ನ ಇದಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಒಂದ್ಸತಿ ರಿವೈಸ್ ಮಾಡ್ಕೊಂಬಿಡೋಣ. ಸಿಯೋಟ್ನ ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಔಟ್ಪುಟಿಗೋಸ್ಕರ ಯೂಸ್ ಮಾಡ್ಕೊಳ್ತೀವಿ. ಡಬಲ್ ಕೋಟ್ನಲ್ಲಿ ನಾವು ಏನು ಬೇಕಾದರೂ ಕೊಡ್ಬೋದು, ಲೈಕ್ ಹಲೋ ವರ್ಡ್, ವಾಸ್ ಇಟ್, ಸಮಥಿಂಗ್ ಏನು ಬೇಕಾದರೂ ಕೊಡಿ, ದ್ಯಾಟ್ಸ್ ಕನ್ಸಿಡರ್ ಆಸ್ ಅ ಸ್ಟ್ರಿಂಗ್. ಓಕೆ, ಸೊ ಡಬಲ್ ಕೋಟ್ನಲ್ಲಿ ಏನಾದ್ರೂ ಎಂಟರ್ ಮಾಡ್ಬೋದು. ಅದಾದಮೇಲೆ ನೇಮ್ ಸ್ಪೇಸ್ STD ಏನಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ನಾವು CO ಇವನ್ನೆಲ್ಲ ಯೂಸ್ ಮಾಡೋಕ್ಕಾಗಿದೆ, ವೆಕ್ಟರ್ಸ್ ಸ್ಟ್ರಿಂಗ್ಸ್ಗಳನ್ನ ಯೂಸ್ ಮಾಡೋಕ್ಕಾಗಿದೆ ಸ್ಟ್ಯಾಂಡರ್ಡ್ ಲೈಬ್ರರಿಯಿಂದ ಅಂತಂದರೆ ನಾವು ಏನು ಮಾಡ್ತೀವಿ, ನೇಮ್ ಸ್ಪೇಸ್ STDನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ IOStream ಏನಪ್ಪ ಅಂತಂದರೆ ನಮ್ಮದು ಕೋಡ್ ಏನಿದೆ CO ಆಗಿರ್ಬೋದು, ಸಮಥಿಂಗ್ ಪ್ರೀ ಡಿಫೈನ್ಡ್ ಕೋಡ್ಸ್ಗಳು ಏನಿದಾವೆ ಅವೆಲ್ಲ ಕೋಡ್ಸ್ಗಳೆಲ್ಲಿದ್ದಾವೆ ನಮ್ಮ IOStreamನ ಫೈನಲ್ ಇದ್ದಾವೆ. ಸೊ ಹಿಂಗಾಗಿ ನಾವು ಏನು ಮಾಡ್ತಾ ಇದ್ದೀವಿ, IOStreamನ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀವಿ. ದ್ಯಾಟ್ಸ್ ಇಟ್. ಓಕೆ, ಇಂಟ್ ಮೇನ್ ಫಂಕ್ಷನ್, ಇಲ್ಲಿಂದ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಇಲ್ಲೇ ನಮ್ಮ ಪ್ರೋಗ್ರಾಮ್ ಎಂಡ್ ಆಗುತ್ತೆ. ದ್ಯಾಟ್ಸ್ ಇಟ್. ಸಿಂಪಲ್ ಸ್ಟ್ರಕ್ಚರ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ ರೈಟ್, ಸೊ ಇವಾಗ ಹೋಗೋಣ ನೆಕ್ಸ್ಟ್ ಟಾಪಿಕ್ಕಿಗೆ. ಓಕೆ, ಸೊ ಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ್ವಿ ನಾವು. ಔಟ್ಪುಟ್ ಬಗ್ಗೆ ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ಮಾತಾಡ್ಕೊಂಡ್ಬಿಡೋಣ. ಓಕೆ, ಸೊ ಔಟ್ಪುಟ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಓಕೆ, ಸೊ CO ನಾವು ಯೂಸ್ ಮಾಡ್ಕೊಳ್ತೀವಿ ಔಟ್ಪುಟಿಗೋಸ್ಕರ ಬೇಸಿಕಲಿ. ಸೊ ಅದಾದಮೇಲೆ ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ _n ಸಿಂಬಲ್ಸ್ಗಳನ್ನ ಯೂಸ್ ಮಾಡ್ಕೊಂಬಿಟ್ಟು ಅದಾದಮೇಲೆ ನಾವು ಔಟ್ಪುಟ್ ಕೊಡ್ತಾ ಇದ್ದೀವಿ. ಓಕೆ, ಸೊ ನಮಗೆ ಏನು ಔಟ್ಪುಟ್ ಬರಬೇಕಾಗಿದೆ ಸ್ಕ್ರೀನ್ ಮೇಲೆ, ಆ ಔಟ್ಪುಟ್ನ ನಾವು ಇಲ್ಲಿ ಕೊಡ್ಬೋದು. ಓಕೆ, ಸೊ ಅದೇ ರೀತಿ ನಾವು ಏನು ಮಾಡ್ಬೋದು ಅಂದರೆ ಲೈಕ್ ಇಲ್ಲಿ ನಾನು ಇಂಟ್ a = 10 ಅಂತ ಕೊಟ್ಟರೆ ದಿಸ್ ಇಸ್ ಕನ್ಸಿಡರ್ ಆಸ್ ಅ ವೇರಿಯಬಲ್. ಮಾತಾಡೋಣ ಇದ್ರ ಬಗ್ಗೆ ಕೂಡ, ವೇರಿಯಬಲ್, ಡೇಟಾ ಟೈಪ್ಸ್ ಇದ್ರ ಬಗ್ಗೆ ಮಾತಾಡೋಣ. ಬಟ್ ಬೇಸಿಕಲಿ ಇಲ್ಲಿ ಏನು ಮಾಡಬೇಕಾಗಿದೆ, ನಾನು ಏನಲ್ಲಿ ಏನು ವ್ಯಾಲ್ಯೂ ಇದೆ ಅದನ್ನ ಪ್ರಿಂಟ್ ಮಾಡಿಸ್ಬೇಕಾಗಿದೆ. ಸೊ ಅಂತಹ ಟೈಮಲ್ಲಿ ನಾನು ಏನು ಮಾಡ್ಬೋದು ಅಂದರೆ ಹೆಲೋ ವರ್ಡ್ ಇದೆ, ದ್ಯಾಟ್ಸ್ ಫೈನ್. ಬಟ್ ನಾನು ಇಲ್ಲಿ ಏನು ಮಾಡ್ತೀನಿ ಅದ್ರ ಜೊತೆಗೆ ಅಂತಂದರೆ ನಂದು ಈ ವೇರಿಯಬಲ್ 10 ಏನಿದೆ ಇದನ್ನು ಪ್ರಿಂಟ್ ಮಾಡಿಸ್ತೀನಿ. ದ್ಯಾಟ್ ಮೀನ್ಸ್ ನಾನು CO ಯೂಸ್ ಮಾಡ್ಕೊಂಬಿಟ್ಟು ವೇರಿಯೇಬಲ್ಸ್ಗಳನ್ನು ಕೂಡ ಪ್ರಿಂಟ್ ಮಾಡಿಸ್ಬೋದು. ನನಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಹೆಲೋ ವರ್ಡ್ 10, ಹಿಯರ್ ವಿ ಗೋ, ಸಿಂಪಲ್. ಓಕೆ, ಅದೇ ರೀತಿ ಡಿಫ್ರೆಂಟ್ ಡೇಟಾ ಟೈಪ್ಸ್ಗಳದ್ದು ಪ್ರಿಂಟ್ ಮಾಡಿಸ್ಬೇಕಾಗಿತ್ತು ವ್ಯಾಲ್ಯೂ, ವಿ ಕ್ಯಾನ್ ಪ್ರಿಂಟ್. ಓಕೆ, ನೋ ಪ್ರಾಬ್ಲಮ್ ದೇ. ಏನು ಯೂಸ್ ಮಾಡ್ತಾ ಇದ್ದೀವಿ, CO _n ಸಿಂಬಲ್ಸ್, _n ಸಿಂಬಲ್ಸ್, ಅದಾದಮೇಲೆ ಸ್ಟ್ರಿಂಗ್ ಕೊಡಿ, ನೀವು ವೇರಿಯಬಲ್ ಕೊಡಿ, ಎನಿಥಿಂಗ್. ಓಕೆ, ಸೊ ಕೊಟ್ಬಿಟ್ಟು ನೀವೇನು ಮಾಡ್ಬೋದು, ಪ್ರಿಂಟ್ ಮಾಡಿಸ್ಬಹುದು. ದ್ಯಾಟ್ಸ್ ಇಟ್. ಓಕೆ, ಸೊ ಅದಾದಮೇಲೆ ಇವಾಗ ಬರೋಣ ಡೇಟಾ ಟೈಪ್ಸ್ ಆ್ಯಂಡ್ ವೇರಿಯಬಲ್ಸ್ ಒಳಗಡೆ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಡೇಟಾ ಟೈಪ್ಸ್ ಆ್ಯಂಡ್ ವೇರಿಯಬಲ್ಸ್. ಡೇಟಾ ಟೈಪ್ಸ್ ಆ್ಯಂಡ್ ವೇರಿಯಬಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಡೇಟಾ ಯಾವ ರೀತಿ ಸ್ಟೋರ್ ಇರುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗಿದೆ. ಓಕೆ, ಸೊ ಡೇಟಾ ಯಾವ ರೀತಿ ಸ್ಟೋರ್ ಇರುತ್ತೆ ಅಂದರೆ ಬೇಸಿಕಲಿ ಒಂದು ಇಂಟಿಜರ್ ವ್ಯಾಲ್ಯೂದು ಲೈಕ್ ಒಂದು ನಂಬರ್ದು 1 ಇದೆ ಅಂತಂದರೆ, ಓಕೆ, ಸೊ ಇದ್ರ ಸೈಜ್ ಏನಾಗಿರುತ್ತೆ ಅಂದರೆ ಇಂಟಿಜರ್ ಟೈಪ್ ವ್ಯಾಲ್ಯೂ ಇದೆ ಅಂತಂದರೆ ಇದ್ರ ಸೈಜ್ ಏನಾಗಿರುತ್ತೆ 4 bytes ಆಗಿರುತ್ತೆ. ಓಕೆ, 4 bytes. ಇದು 4 bytes ಯಾವಾಗ ಅಂತಂದರೆ ನಿಮ್ದು ಆಪ್ರೇಟಿಂಗ್ ಸಿಸ್ಟಮ್ 64 bits ಇದ್ದಾಗ. ಓಕೆ, ನಿಮ್ದು ಆಪ್ರೇಟಿಂಗ್ ಸಿಸ್ಟಮ್ ಏನಾದ್ರೂ 32 bit ಇದೆ ಅಂತಂದರೆ 32 bits ಇದ್ದರೆ ಸೊ ಆವಾಗ ಏನಾಗುತ್ತೆ 2 bytes ಆಗುತ್ತೆ.
ಓಕೆ. ಸೊ ಒಂದು ಇಂಟಿಜರ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ ಕಂಪೈಲರ್. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಆಲ್ ರೈಟ್. ಸೊ ಇವಾಗ ಒಂದನ್ನು ನಾವು ಏನು ಮಾಡ್ತೀವಿ ಅಂದರೆ ಬೈನರಿನಲ್ಲಿ ರೀಪ್ರೆಸೆಂಟ್ ಮಾಡ್ತೀವಿ. ಒನ್ನ ಬೈನರಿಯಲ್ಲಿ ರೀಪ್ರೆಸೆಂಟ್ ಮಾಡಿದರೆ ಏನಾಗುತ್ತೆ 0 0 1 ಅಥವಾ 1 ಸಮಥಿಂಗ್ ಈ ರೀತಿ ಅದನ್ನ ನಾವು ರೀಪ್ರೆಸೆಂಟ್ ಮಾಡ್ಬೋದು 1. ಓಕೆ, ಸೊ ಟೋಟಲ್ 4 ಬೈಟ್ಸ್ ಅಂದರೆ ನಮಗೆ ಎಷ್ಟು ಸಿಗುತ್ತೆ ಅಂದರೆ 32 ಬಿಟ್ಸ್ ಪ್ಲೇಸ್ ಸಿಗುತ್ತೆ ನಮಗೆ. ಓಕೆ, 32 ಬಿಟ್ಸ್ ರೈಟ್. ಸೊ ಇಲ್ಲಿ ಏನಾಗಿದೆ 1 ಸ್ಟೋರ್ ಆಗಿದೆ 0 0. ಇನ್ನು ಮಿಕ್ಕಿದ್ದೆಲ್ಲ ಏನಿರುತ್ತೆ ಅಂದರೆ 0 0 0 0 0 0 0 0 0 ಈ ರೀತಿ 32 ಬಿಟ್ಸ್ವರೆಗೂ ಪೂರ್ತಿ ಕಂಪ್ಲೀಟಾಗಿ ಫಿಲ್ ಆಗಿರುತ್ತೆ. ಲಾಸ್ಟ್ನಲ್ಲಿ ಏನಿರುತ್ತೆ ಅಂದರೆ ನಮ್ಮದು ಒರಿಜಿನಲ್ ವ್ಯಾಲ್ಯೂ ಇರುತ್ತೆ. ಓಕೆ, ಸೊ ಮಿಕ್ಕಿದ್ದೆಲ್ಲ ಏನಿರುತ್ತೆ 0 0 0 0 ಇರುತ್ತೆ. ಓಕೆ, ಸೊ ಈ ರೀತಿ ನಮ್ದು ಏನಾಗುತ್ತೆ ಬೇಸಿಕಲಿ ಡೇಟಾ ಸ್ಟೋರ್ ಆಗುತ್ತೆ. ಇದು ಇಂಟಿಜರ್ ಇದ್ದರೆ. ಓಕೆ, ಸೊ ಇಂಟಿಜರ್ ಇದ್ದರೆ ಈ ರೀತಿ ಸ್ಟೋರ್ ಆಗ್ತಾ ಇದೆ. ಅದೇ ನೆಗೆಟಿವ್ ಇದ್ದರೆ ಅದ್ರ ಬಗ್ಗೆ ಮಾತಾಡೋಣ ನೆಕ್ಸ್ಟ್. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಬಂತು ಅಂತಂದರೆ ಇಂಟಿಜರ್ ಏನೋ ಫೈನ್, ಬಟ್ ಕ್ಯಾರೆಕ್ಟರ್ ಇತ್ತಂದರೆ ಏನು ಮಾಡಬೇಕು? ಕ್ಯಾರೆಕ್ಟರ್ ಅಂದರೆ ಇದು ಒಂದು ಕ್ಯಾರೆಕ್ಟರ್ ರೈಟ್. ಸೊ ಈ ಕ್ಯಾರೆಕ್ಟರ್ನ ನಾವು ಯಾವ ರೀತಿ ಸ್ಟೋರ್ ಮಾಡಿಸ್ತೀವಿ? ಇಲ್ಲಿ ನಮ್ಗೆ ಸ್ಟೋರ್ ಆಗ್ತಾ ಇರೋದೇ ಬೈನರಿ ವ್ಯಾಲ್ಯೂಸ್ಗಳು, ಬಟ್ ಇಲ್ಲಿ ಸ್ಟೋರ್ ಆಗಿರೋದೇನು, ಸ್ಟೋರ್ ಮಾಡಬೇಕಾಗಿರೋದೇನು ಒಂದು ಕ್ಯಾರೆಕ್ಟರ್ನ ನಾವು ವಾಪಸ್ ಹೆಂಗೆ ಕನ್ವರ್ಟ್ ಮಾಡಬೇಕು ಬೈನರಿಗೆ ಅಂತಂದರೆ ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ತೀವಿ ಅದರಿಂದ ಆಸ್ಕಿ ಇಂಡೆಕ್ಸ್ ಒಳಗಡೆ ಚೆಕ್ ಮಾಡ್ತೀವಿ ವ್ಯಾಲ್ಯೂ ಏನಿದೆ ಅಂತ. ಲೈಕ್ 98 95 ಸಮಥಿಂಗ್, ಐ ಡೋಂಟ್ ನೋ. ಓಕೆ, ಸೊ ಒಂದ್ಸತಿ ಚೆಕ್ ಮಾಡಿ 98 95 97. ಓಕೆ, ಲೆಟ್ ಮಿ ಚೆಕ್ ಇಟ್. ಓಕೆ, ಸೊ ಚೆಕ್ ಮಾಡೋದು ತುಂಬ ಸಿಂಪಲ್. ಏನಪ್ಪ ಅಂತಂದರೆ sorry, one second. Okay, let me change it. C and C. Okay, so ಅದಕ್ಕೆ ಏನು ಪ್ರಾಬ್ಲಮ್ ಆಯಿತು ಅಂತ ಅಂದ್ಕೊಳ್ತೀನಿ. ಸರಿ, ಮೇಲ್ಗಡೆ ಆಲ್ರೆಡಿ ನನ್ನ ವೇರಿಯಬಲ್ಸ್. ಓಕೆ, 97 ಬೇಸಿಕಲಿ A = 97. ಈ 97ನ ನಾವೇನು ಮಾಡ್ತೀವಿ ಬೈನರಿ ಒಳಗಡೆ ಕನ್ವರ್ಟ್ ಮಾಡ್ತೀವಿ. ಕನ್ವರ್ಟ್ ಮಾಡಿಬಿಟ್ಟು ಅದನ್ನ ಏನು ಮಾಡ್ತೀವಿ ಅಂದರೆ ಸ್ಟೋರ್ ಮಾಡಿಸ್ತೀವಿ. ಬಿಕಾಸ್ ಕ್ಯಾರ್ದು ಏನು ಸೈಜ್ ಇದೆ ಅಲ್ಲ, ಕ್ಯಾರೆಕ್ಟರ್ ಸೈಜ್ ಏನಿರುತ್ತೆ ಅದು 1 ಬೈಟ್ ಇರುತ್ತೆ. ಓಕೆ, 1 ಬೈಟ್ ಅಂದರೆ 8 ಬಿಟ್ಸ್, something like that. 1 2 3 4 5 6 7 8. ಓಕೆ, ಸೊ 8 ಬಿಟ್ಸ್ ಇರುತ್ತೆ ಒಂದು ಕ್ಯಾರೆಕ್ಟರ್ದು ವ್ಯಾಲ್ಯೂ ಸೈಜ್. ಓಕೆ, ಸೊ ಈ ರೀತಿ ನಾವು ಏನು ಮಾಡ್ತೀವಿ ಅಂದರೆ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಇತ್ತು ಅಂದರೆ ಅದ್ರದ್ದು ಆಸ್ಕಿ ಟೇಬಲಿಂದ ಅದನ್ನ ನಂಬರ್ ತೊಗೊಂಬಿಟ್ಟು ಆ ನಂಬರ್ನ ನಾವೇನು ಮಾಡ್ತೀವಿ ಬೈನರಿ ಕನ್ವರ್ಟ್ ಮಾಡ್ತೀವಿ. ಬೈನರಿ ಕನ್ವರ್ಟ್ ಮಾಡಿ ಆ ಬೈನರಿ ವ್ಯಾಲ್ಯೂನ ನಾವೇನು ಮಾಡ್ತೀವಿ ಅಂದರೆ ಸ್ಟೋರ್ ಮಾಡಿಸ್ತೀವಿ. ಓಕೆ, ಈ ರೀತಿ ವರ್ಕ್ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ಇವಾಗ ಇಂಟಿಜರ್ ವ್ಯಾಲ್ಯೂ ಬಂದುಬಿಟ್ಟು ಏನಿದೆ ಇವಾಗ ಇಂಟಿಜರ್ ಸೈಜ್ ಬಂದ್ಬಿಟ್ಟು ಏನಿದೆ 32 ಬಿಟ್ಸ್ ಇದೆ ರೈಟ್. ಸೊ ಅದೇ ರೀತಿ ಒಂದು ಕ್ಯಾರೆಕ್ಟರ್ ಸೈಜ್ ಏನಿದೆ 8 ಬಿಟ್ಸ್ ಇದೆ ರೈಟ್. ಅಫ್ಕೋರ್ಸ್ ರೈಟ್, ಇಷ್ಟೊತ್ತು ನಾನೇ ಹೇಳಿರೋದು ಇದು ಇಂಟಿಜರ್ ಸೈಜ್ ಬಂದ್ಬಿಟ್ಟು 32 ಬಿಟ್ಸ್, ಕ್ಯಾರ್ ಸೈಜ್ ಬಂದ್ಬಿಟ್ಟು 8 ಬಿಟ್ಸ್ ರೈಟ್. ಎರಡು ಸೇಮ್ ಇದೆ ರೈಟ್. ಇವಾಗ ಹಂಗಂದರೆ ಇದು ಏನಿದೆ ಇವಾಗ ಅಂದ್ಕೊಳ್ಳೋಣ, ಇಲ್ಲೊಂದು ನಂಬರ್ ಸ್ಟೋರ್ ಇದೆ ಅಥವಾ ಒಂದು ಕ್ಯಾರೆಕ್ಟರ್ ಸ್ಟೋರ್ ಇದೆ ಅಂತ ಹೇಳೋಣ. ಲೈಕ್ 1 2 3 4 1 2 3 4 1 2 3 4 1 2 3 4. ಓಕೆ, ಸೊ ಇದೊಂದು ಬಂದುಬಿಟ್ಟು ಒಂದು 32 ಬಿಟ್ ಪ್ಲೇಸ್. ಓಕೆ, ಸೊ 32 ಬಿಟ್ ಇನ್ ಸ್ಪೇಸ್ ಅಂತ ಅಂದ್ಕೊಳ್ಳೋಣ. ಆಲ್ ರೈಟ್. ಅದಾದಮೇಲೆ ಇಲ್ಲೇನಿದೆ 1 2 3 4. ಓಕೆ, ಇಲ್ಲೇ 4 ನಂಬರ್ ಸ್ಟೋರ್ ಇದ್ದಾವೆ, ಲೈಕ್ 8 ಬಿಟ್ಸ್ ಇನ್ ಸ್ಪೇಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಇದನ್ನು ನಾನು ಏನಂತ ಹೇಳ್ಬೋದು ಇವಾಗ 4 ಕ್ಯಾರೆಕ್ಟರ್ಸ್ ಅಂತ ಕರಿಬೋದು, ಲೈಕ್ 1 2 3 4, ಅಥವಾ ಒಂದು ಇಂಟಿಜರ್ ಅಂತ ಕರಿಬೇಕು. ಏನಂತ ಕರಿಬೇಕು ನಾ ಇದನ್ನು? ಓಕೆ, ಸೊ ಅವಾಗ ಯಾವ ರೀತಿ ಡಿಸೈಡ್ ಮಾಡ್ತೀವಿ? ಕಂಪೈಲರಿಗೆ ಹೆಂಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದು 8 ಬಿಟ್ಸಿಂದ ಒಂದು ಕ್ಯಾರೆಕ್ಟರ್ ಇದಾವೋ, ಇಲ್ಲಿ 4 ಕ್ಯಾರೆಕ್ಟರ್ಸ್ ಇದಾವೋ ಕಂಟಿನ್ಯೂಸ್ ಆಗಿ, ಅಥವಾ ಒಂದು 32 ಬಿಟ್ಸಿಂದು ಇಂಟಿಜರ್ ಇದೆಯೋ ಅಂತ ಕಂಪೈಲರಿಗೆ ಯಾವ ರೀತಿ ಗೊತ್ತಾಗುತ್ತೆ? ಅದಕ್ಕೆ ಗೊತ್ತಾಗುತ್ತೆ ಡೇಟಾ ಟೈಪ್ಸ್ ಕೈಯಿಂದ. ಓಕೆ, ಡೇಟಾ ಟೈಪ್ಸ್ ಅಂತಂದ್ರೆ ಏನು? ಬೇಸಿಕಲಿ ಇಂಟ್. ಓಕೆ, ಸೊ ಇದು ಡಿಟರ್ಮೈನ್ ಮಾಡುತ್ತೆ. ಓಕೆ, ಸೊ ಇದು ಏನು ಸ್ಟೋರೇಜ್ ಇದೆಯಲ್ಲ, ಸ್ಟೋರ್ ಆಗಿದೆಯಲ್ಲ, ಇದು 32 ಬಿಟ್ಸಿಂದು ಒಂದು ಇಂಟಿಜರ್ ಟೈಪ್ ವ್ಯಾಲ್ಯೂ ಅಂತ ಹೇಳುತ್ತೆ. ಓಕೆ, ಸೊ ಅದೇ ರೀತಿ ಕ್ಯಾರ್ ಏನಂತ ಹೇಳುತ್ತೆ? ಇಲ್ಲಿ 8 ಬಿಟ್ಸಿಂದು ಏನಿದೆ ಅಂತಂದರೆ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳುತ್ತೆ. ಓಕೆ, ಸೊ ಈ ರೀತಿ ಡಿಟರ್ಮೈನ್ ಮಾಡೋದಕ್ಕೋಸ್ಕರ ಈ ರೀತಿ ಕಂಪೈಲರಿಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಮೆಮ್ರಿನಲ್ಲಿ 0101 ಸ್ಟೋರ್ ಇರುತ್ತೆ, ಅದು ಬಿಟ್ಟರೆ ಮತ್ತೇನು ಸ್ಟೋರ್ ಇದೆ ಇಲ್ಲ ರೈಟ್. ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ನಮಗೆ ಏನು ಬೇಕಾಗಿದೆ ಇವಾಗ? ಡೇಟಾ ಟೈಪ್ಸ್ ಬೇಕಾಗಿದ್ದಾವೆ. ಓಕೆ, ಸೊ ಇಂಟಿಜರ್, ಕ್ಯಾರ್ ಯಾವ್ಯಾವ ಬರ್ತವೆ ಬೇಸಿಕಲಿ. ಸೊ ಒಂದು ಮೇನ್ ಡೇಟಾ ಟೈಪ್ಸ್ ಯಾವ್ಯಾವ ಇದ್ದಾವೆ ಸಿ ಪ್ರೋಗ್ರಾಮಿಂಗ್ನಲ್ಲಿ ಅಂತ ಹೇಳೋದಾದರೆ ಫಸ್ಟ್ ಬರುತ್ತೆ ಇಂಟ್, ದೆನ್ ಕ್ಯಾರ್, ಅದಾದಮೇಲೆ ಫ್ಲೋಟ್,
ಅದಾದಮೇಲೆ ಡಬಲ್, ಬೂಲ್, ರೈಟ್. ಸೊ ಈ ರೀತಿ ಏನಿದಾವೆ ಅಂತಂದರೆ ಲಾಂಗ್ ಬರುತ್ತೆ. ಓಕೆ, ಸೊ ಲಾಂಗ್ ಲಾಂಗ್ ಲಾಂಗ್. ಓಕೆ, ಇವು ಒಂದಿಷ್ಟು ಇವನ್ನ ಬಿಟ್ಟಾಕಿ, ಇವನ್ನ ಎರಡು ಬಿಟ್ಟಾಕಿವ ಪ್ರೆಸೆಂಟ್ಲಿ. ಓಕೆ, ಸೊ ಇವು ಮಾತ್ರ ಏನಿದಾವೆ ಅಂದರೆ ತುಂಬ ಇಂಪಾರ್ಟೆಂಟ್ ಡೇಟಾ ಟೈಪ್ಸ್ ಅಂತ ಹೇಳ್ಬೋದು ನಮಗೆ. ಓಕೆ, ಇಂಪಾರ್ಟೆಂಟ್ ಡೇಟಾ ಟೈಪ್ಸ್, ರೈಟ್. ಸೊ ಇಂಟೀಜರ್ ಅಂತ ಅಂದರೆ ಏನು? ಇಂಟೀಜರ್ ಏನು ಮಾಡುತ್ತೆ? ನಂಬರ್ ವ್ಯಾಲ್ಯೂಸ್ 1 ಆಗಿರ್ಬೋದು, 2 ಆಗಿರ್ಬೋದು, 3, 4, 5, 6 ಈ ರೀತಿ ನಂಬರ್ಸ್ಗಳನ್ನ ಸ್ಟೋರ್ ಮಾಡುತ್ತೆ. ಕ್ಯಾರೆಕ್ಟರ್ ಏನು ಮಾಡುತ್ತೆ? ಇದು ಸಿಂಗಲ್ ಕ್ಯಾರೆಕ್ಟರ್ನ ಸ್ಟೋರ್ ಮಾಡುತ್ತೆ. ಲೈಕ್ A, B ಅಥವಾ C. ಕ್ಯಾರೆಕ್ಟರ್ನ ಯಾವ ರೀತಿ ಡಿಟರ್ನ್ ಮಾಡ್ತೀವಿ? ಈ ಸಿಂಗಲ್ ಕೋಟ್ನಲ್ಲಿ ಇರ್ತವೆ ನಮ್ಮ ಕ್ಯಾರೆಕ್ಟರ್ಸ್ಗಳು. ಅಥವಾ ಎಟ್, ಇದು ಕೂಡ ಒಂದು ಕ್ಯಾರೆಕ್ಟರ್. ಓಕೆ, ಸೊ ಫ್ಲೋಟ್ ಏನು ಮಾಡುತ್ತೆ? ಫ್ಲೋಟ್ ಏನು ಮಾಡುತ್ತಪ್ಪ ಅಂತಂದರೆ 1.4, 1.5, 1.6 ಈ ರೀತಿ ಮಾಡುತ್ತೆ. ಡಬಲ್ ಕೂಡ ಸೇಮೇ, ಬಟ್ ಏನಪ್ಪ ಡಿಫ್ರೆನ್ಸ್ ಫ್ಲೋಟಿಗೆ ಡಬಲ್ಗೆ ಅಂದರೆ ಇದು ಸೈಜ್ ಜಾಸ್ತಿ ಇದೆ ಫ್ಲೋಟಿಂದ. ದಟ್ಸ್ ಅದೇ ಅಷ್ಟೇ, ಮತ್ತೇನಿಲ್ಲ. ಓಕೆ, ಸೊ 1.6. ಓಕೆ, ಸೊ ಇಲ್ಲಿ ಫ್ಲೋಟಲ್ಲಿ ಮೇ ಬಿ 6 ಡಿಜಿಟ್ಸ್ ಅಷ್ಟೇ ಬರುತ್ತೆ ಡೆಸಿಮಲ್ ಪಾಯಿಂಟ್ ಆದಮೇಲೆ. ಸೊ ಅದು ಡಬಲ್ ಏನಿದೆ ಅದಕ್ಕಿಂತ ಡಬಲ್ ಆಗುತ್ತೆ. ಓಕೆ, ಸೊ ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಆಲ್ ರೈಟ್. ಸೊ ಅದಾದಮೇಲೆ ಬೂಲ್ ವ್ಯಾಲ್ಯೂ ಏನು ಮಾಡುತ್ತೆ ಅಂದರೆ ಟ್ರೂ ಆರ್ ಫಾಲ್ಸ್, ಟ್ರೂ ಆರ್ ಫಾಲ್ಸ್. ಸೊ ಇದನ್ನು ಡಿಟರ್ಮೈನ್ ಮಾಡ್ತವೆ ಇವು ಬೇಸಿಕಲಿ ಡೇಟಾ ಟೈಪ್ಸ್ಗಳು. ಓಕೆ, ಸೊ ಬೇಸಿಕಲಿ ಸೈಜ್ ಆಫ್ ಆಪ್ರೇಟರ್ ಅಂತ ಬರುತ್ತೆ. ಇದೇನು ಮಾಡುತ್ತಪ್ಪ ಅಂತಂದರೆ ನಾವು ಕೊಟ್ಟಿರುವಂತಹ ಡೇಟಾದ ಸೈಜ್ನ ಹೇಳುತ್ತೆ ಇದು. ಓಕೆ, ಸೊ ಲೈಕ್ ಇಂಟಿದು ಏನು ಸೈಜ್ ಇದೆ, ಅದಾದಮೇಲೆ ಕ್ಯಾರ್ದು ಏನು ಸೈಜ್ ಇದೆ, ಅದಾದಮೇಲೆ ಡಬಲ್ದು ಏನು ಸೈಜ್ ಇದೆ. ಸೊ ಈ ರೀತಿ ನಾವೇನು ಮಾಡ್ಬೋದು? ಚೆಕ್ ಮಾಡ್ಕೋಬೋದು. ಓಕೆನಾ? ವಿ ಎಸ್ ಕೋಡ್ನಲ್ಲಿ ಹೋಗೋಣ. ವಿ ಎಸ್ ಕೋಡ್ನಲ್ಲಿ ಹೋಗ್ಬಿಟ್ಟು ಕೋಡ್ ಮಾಡಿಬಿಟ್ಟು ನೋಡೋಣ. ಓಕೆ, ಕೋಡ್ ಮಾಡಿಬಿಟ್ಟು ನೋಡಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಸ್ವಲ್ಪ ಕ್ಲಿಯರ್ ಆಗುತ್ತೆ, ರೈಟ್? ಹೋಗೋಣ. ಆಲ್ ರೈಟ್. ಓಕೆ, ಸೊ ಇದನ್ನ ಏನು ಮಾಡ್ತೀನಿ, ಜಸ್ಟ್ ಕಮೆಂಟ್ ಮಾಡ್ಕೊಳ್ತೀನಿ ಇಲ್ಲಿವರೆಗೂ. ಆಲ್ ರೈಟ್. ಸೊ ಇಲ್ಲೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು? ಡೇಟಾ ಟೈಪ್ಸ್ ಆ್ಯಂಡ್ ಆಪರೇಟರ್ಸ್. ಓಕೆ, ಆಲ್ ರೈಟ್. ಫಸ್ಟ್ ಆಪ್ರೇಟರ್ ಬಂದುಬಿಟ್ಟು ಏನಿದೆ ನಮ್ಮದು ಇಂಟೀಜರ್ನ ಯಾವ ರೀತಿ ಡಿಟರ್ಮೈನ್ ಮಾಡ್ತೀವಿ ಅಂದರೆ ಇಂಟ್ ಅನ್ನೋದ ಕೀವರ್ಡ್ ಯೂಸ್ ಮಾಡ್ಕೊಳ್ತೀವಿ. ಲೈಕ್ ವೇರಿಯಬಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ವೇರಿಯಬಲ್ ಡಿಕ್ಲೇರ್ ಮಾಡ್ಕೊಳ್ಳೋಕೆ ಕೆಲವೊಂದಿಷ್ಟು ರೂಲ್ಸ್ಗಳಿದ್ದಾವೆ, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಇವಾಗ ಇಲ್ಲಿ ವೇರಿಯಬಲ್ದು ಏನಂತ ಇಟ್ಕೊಳ್ತಾ ಇದ್ದೀನಿ? ಎ ಅಂತ ಇಟ್ಕೊಳ್ತಾ ಇದ್ದೀನಿ. ಎನಲ್ಲಿ ಏನು ಸ್ಟೋರ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು 10 ಸ್ಟೋರ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನ ಸಿ ಔಟ್ ಮಾಡಿಸೋ ಸಿಂಪಲ್. ಎ ಅಂತ ಕೊಟ್ಬಿಟ್ಟು ನಾವೇನು ಮಾಡ್ಬೋದು ಅಂದರೆ ಇದನ್ನು ಸಿ ಔಟ್ ಮಾಡಿಸ್ಬಹುದು. ಇದನ್ನ ಸಿ ಔಟ್ ಮಾಡಿಸ್ಬಿಟ್ಟು ಅದ್ರ ಜೊತೆಗೆ ನಂಗೆ ಇನ್ನೂ ಏನು ಪ್ರಿಂಟ್ ಮಾಡಿಸ್ಬೇಕಾಗಿದೆ ಅಂದರೆ ಸೈಜ್ ಪ್ರಿಂಟ್ ಮಾಡಿಸ್ಬೇಕಾಗಿದೆ. ಓಕೆ, ಸೊ ಅದ್ರ ಜೊತೆಗೆ ಏನು ಪ್ರಿಂಟ್ ಆಗಬೇಕು? ಸೈಜ್ ಆಫ್ ಎ ಪ್ರಿಂಟ್ ಆಗಬೇಕಾಗಿದೆ. ಓಕೆ, ಸೊ ಅಂತಹ ಟೈಮ್ನಲ್ಲಿ ನಾನು ಏನು ಯೂಸ್ ಮಾಡ್ಕೋಬೋದು ಅಂದರೆ ಸೈಜ್ ಆಫ್ ಆಪ್ರೇಟರ್ನ ಯೂಸ್ ಮಾಡ್ಕೋಬೋದು. ಲೈಕ್ ಇಲ್ಲಿ ನಾನು ಏನು ಮಾಡ್ತೀನಿ? ಏನ ಪಾಸ್ ಮಾಡ್ತೀನಿ, ಇದನ್ನ ಕ್ಲೋಸ್ ಮಾಡ್ಕೋಬೋದು. ಓಕೆ, ಸೊ ನನಗೆ ಎಂಡಲ್ ಬೇಕಾ? ಎಂಡಲ್ ಕೂಡ ಕೊಡಬೇಕಾಗುತ್ತೆ. ಲೈಕ್ ಎಂಡಲ್, ದಟ್ಸ್ ಇಟ್. ಓಕೆ, ಸೊ ಇಲ್ಲೊಂದು ಕಮ್ಮಿ ಆಗಿತ್ತು, ಲೆಸ್ ದೆನ್ ಸಿಂಬಲ್. ಸೊ ಅದಕ್ಕೋಸ್ಕರ ತೋರಿಸ್ತಾ ಇತ್ತು ಅದು. ಲೆಟ್ ಮಿ ರನ್ ದಿಸ್ ಥಿಂಗ್. ಓಕೆ, ರನ್ ಮಾಡೋಣ. ರನ್ ಮಾಡಿದಾಗ ನೋಡ್ಬೋದು ಏದು ವ್ಯಾಲ್ಯೂ ಏನಿದೆ 10 ಇದೆ, ಸೈಜ್ ಆಫ್ ಎ ಏನಿದೆ 4 ಇದೆ. ದಟ್ಸ್ ಇಟ್, ಸಿಂಪಲ್ ಬೈ. ಓಕೆ, ಸೊ ಸೈಜ್ ಆಫ್ ಎ ಏನಿದೆ 4 ಇದೆ. ದಟ್ ಮೀನ್ಸ್ ನನ್ನ ಆಪ್ರೇಟಿಂಗ್ ಸಿಸ್ಟಮ್ ಯಾವುದು ಅಂದರೆ 64 ಬಿಟ್ ಆಪ್ರೇಟಿಂಗ್ ಸಿಸ್ಟಮ್. ಸೊ ಅದಕ್ಕೋಸ್ಕರ ನನ್ನ ಹತ್ರ ಏನು ಬರ್ತದೆ? 4 bytes ಸೈಜ್ ತೋರಿಸ್ತಾ ಇದೆ ಇದು. ಓಕೆ, ಸೊ ಅದೇ ರೀತಿ ಇವಾಗ ಏನು ಮಾಡೋಣ ಅಂದರೆ ನೋಡ್ಕೊಳ್ಳೋಣ. ಇಂಟ್ ಬಿ ಈಕ್ವಲ್ಸ್ ಟು ಕ್ಯಾರೆಕ್ಟರ್ ಕೊಡೋಣ ಇಲ್ಲಿ. ಓಕೆ, ಕ್ಯಾರೆಕ್ಟರ್ ಏನಪ್ಪ? ನಮ್ಮದು 8 ಆಗಿರ್ಬೋದು. ದಿಸ್ ಇಸ್ ಆಲ್ಸೋ ಅ ಕ್ಯಾರೆಕ್ಟರ್. ಓಕೆ, ಇದನ್ನ ಪ್ರಿಂಟ್ ಮಾಡಿಸ್ಬೇಕಾಗಿದೆ. ಯಾವ ರೀತಿ ಪ್ರಿಂಟ್ ಮಾಡಿಸ್ಬೇಕು? ಸಿಂಪಲ್ ಬಿ ಅಂತ ಕೊಡಿ. ಓಕೆ, ಸೊ ಅದಾದಮೇಲೆ ಸೈಜ್ ಆಫ್ ಬಿ ಏನು ಅಂತ ಗೊತ್ತಾಗಬೇಕಾ? ಸೊ ಅದಕ್ಕೇನು ಮಾಡ್ತೀವಿ? ಸೈಜ್ ಆಫ್ ಆಪ್ರೇಟರ್ನ ಯೂಸ್ ಮಾಡ್ಕೊಳ್ತೀವಿ. ಸಿಂಪಲ್ ಥಿಂಗ್. ಸೊ ಅದಾದಮೇಲೆ ಬಿ ಪಾಸ್ ಮಾಡಿದ್ವಿ ಅದಕ್ಕೆ. ಆಮೇಲೆ ಎಂಡಲ್, ಕ್ಲೋಸ್, ರನ್. ಓಕೆ, ಸೊ ಬೇಸಿಕಲಿ ಎಂಡಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸಾರಿ. ಎಂಡಲ್, ಸೇವ್, ರನ್. ನೋಡ್ಬೋದು ಇಲ್ಲಿ ಬರ್ತಾ ಇದೆ 64 ಬರ್ತಾ ಇದೆ. ಸೈಜ್ ಬರ್ತಾ ಇದೆ, ಸೈಜ್ ಆಫ್ ಬಿ ಇಸ್ 4 ಸಮಥಿಂಗ್ ಈ ರೀತಿ ಬರ್ತಾ ಇದೆ. ವೈ ಏನಕ್ಕೆ ಬಂತು ಈ ರೀತಿ? ಇದನ್ನು ನಾವು ಏನಂತ ಕರಿತೀವಿ ಅಂದರೆ ತೋರಿಸಿದ್ನಲ್ಲ ಆಗಾಳೆ ನಿಮ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ತೀವಿ ನಾವು ಒಂದು ಕ್ಯಾರೆಕ್ಟರ್ನ ನಾವು ಇಂಟೀಜರ್ಗೆ ಅಂತ. ಅದು ಬೇಸಿಕಲಿ 64 ಇಸ್ ಅ ಆಸ್ಕೈ ವ್ಯಾಲ್ಯೂ ಆಫ್ ಎಟ್. ಇದೇನಿದು ಆಸ್ಕೈ ವ್ಯಾಲ್ಯೂ ಇದು 64 ಅನ್ನೋದು. ಸೊ ಅದಕ್ಕೋಸ್ಕರ ಅದು ಬರ್ತಾ ಇದೆ. ಸೊ ನಾವು ಇಲ್ಲಿ ಇಂಟ್ ಅನ್ನುವಂಥ ಡೇಟಾ ಟೈಪ್ನ ತೆಗೆದುಬಿಟ್ಟು CHAR ಕ್ಯಾರ್ನ ಯೂಸ್ ಮಾಡಿಕೊಂಡ್ರೆ ನಾವು ವಾಟ್ ಇಟ್ ಈಸ್ ಅ ಕ್ಯಾರೆಕ್ಟರ್. ಇದ್ರ ಸೈಜ್ ಏನಾಗುತ್ತೆ? 1 byte. ಓಕೆ, ಸೊ ಇದು ಸೈಜ್ ಏನಾಗುತ್ತೆ? 1 byte. ಸೈಜ್ ಏನಾಯಿತು? 1 byte.
ಅದಾದಮೇಲೆ ಬರುತ್ತೆ ನಮ್ಮದು ಫ್ಲೋಟ್. ಇಲ್ಲಿ ಏನು ಮಾಡೋಣ, ಸಿ ಒಳಗಡೆ ಸ್ಟೋರ್ ಮಾಡ್ಕೊಳ್ಳೋಣ ಫ್ಲೋಟ್ ವ್ಯಾಲ್ಯೂ 1.23. ಓಕೆ ಸೊ ಫ್ಲೋಟ್ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಂಬಿಟ್ಟು ನಾವೇನು ಮಾಡ್ತೀನಿ, ಜಸ್ಟ್ ನಾನು ಮಾಡ್ತೀನಿ, ಕಾಪಿ ಮಾಡ್ಕೊಂಡಿದ್ದೀನಿ, ಪದೇ ರೈಟ್ ಮಾಡೋಕ್ಕಾಗಲ್ಲ. ರೈಟ್, ಸೊ ಇಲ್ಲಿ ಏನು ಮಾಡ್ತೀನಿ, ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ವೇರಿಯೇಬಲ್ಸ್ನ ಚೇಂಜ್ ಮಾಡ್ಕೊಳ್ತಾ ಹೋಗೋಣ. ಸಿ ಆ್ಯಂಡ್ ಹಿಯರ್ ಸಿ, ದಟ್ಸ್ ಇಟ್. ಓಕೆ, ಸೈಜ್ ಆಫ್ ಬಿ ಬರಬೇಕಾಗಿತ್ತು, ಸಿ ಬರಬೇಕು, ಸಿ ಅಂತ ಕೊಡೋಣ. ಇಷ್ಟು ಕೊಟ್ಬಿಟ್ಟು ಸೇವ್ ಮಾಡಿ ರನ್ ಮಾಡಿದ್ರೆ 1.23 ಸೈಜ್ ಆಫ್ ಸಿ ಇಸ್ 4. ಓಕೆ ಸಾರಿ, ಫ್ಲೋಟ್ ಸೈಜ್ ಕೂಡ ಏನಿರುತ್ತೆ ಅಂದರೆ 4 ಬೈಟ್ಸೇ ಇರುತ್ತೆ. ಬಟ್ ಏನಪ್ಪ ಅಂತಂದರೆ ಪ್ರಾಬ್ಲಮ್ ಇಲ್ಲಿ, ಇದು ಡೆಸಿಮಲ್ ವ್ಯಾಲ್ಯೂಸ್ಗಳನ್ನು ಕೂಡ ಶೋ ಮಾಡುತ್ತೆ, ಲೈಕ್ 1.23. ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ನಾನು 10.23 ಅಂತ ಕೊಟ್ಟು ನೋಡೋಣ. ಓಕೆ, ಸೊ 10.23 ಪ್ರಿಂಟ್ ಆಗುತ್ತಾ ಇಂಟಿಜರ್ನಲ್ಲಿ? ಸೊ ಚೆಕ್ ಮಾಡೋಣ. ಸೇವ್ ಆ್ಯಂಡ್ ರನ್. ಸಿ, ಪ್ರಿಂಟ್ ಆಗಲಿಲ್ಲ, 10 ಅಷ್ಟೇ ಪ್ರಿಂಟ್ ಆಗುತ್ತೆ. ಬಿಕಾಸ್ ಡೆಸಿಮಲ್ ವ್ಯಾಲ್ಯೂಸ್ಗಳನ್ನ ಇದು ಕನ್ಸಿಡರ್ ಮಾಡಲ್ಲ ಇಂಟ್ನಲ್ಲಿ. ಬಟ್ ಫ್ಲೋಟ್ನಲ್ಲಿ ಕನ್ಸಿಡರ್ ಮಾಡುತ್ತೆ, ಸೇಮ್ ಸೈಜ್. ಓಕೆ, ಸೊ ಏನೂ ಡಿಫ್ರೆಂಟ್ ಇರಲ್ಲ, ಸೇಮ್ ಸೈಜ್ ಇರುತ್ತೆ. ಬಟ್ ಡಬಲ್ ಏನು ಮಾಡುತ್ತಪ್ಪ ಅಂತಂದರೆ, ಓಕೆ ಸೊ ಡಬಲ್ ಡಿ ಈಕ್ವಲ್ಸ್ ಟು 1.445. ಓಕೆ, ಸೊ ಇವಾಗ ಏನು ಮಾಡಿಸೋಣ, ಸಿ ಔಟ್ ಮಾಡಿಸೋಣ. ಸಿ ಔಟ್ನಲ್ಲಿ ಏನು ಮಾಡಿಸ್ತಾ ಇದ್ದೀನಿ, ಸೈಜ್ ಆಫ್ ಡಿ ತೋರಿಸ್ಬೇಕು. ಸೊ ಅದಾದಮೇಲೆ ಇಲ್ಲಿ ಬಿ ಅಲ್ಲ, ಇಲ್ಲೂ ಕೂಡ ಡಿ, ಆ್ಯಂಡ್ ಅಗೇನ್ ಇಲ್ಲೂ ಕೂಡ ಡಿ. ರೈಟ್, ಸೊ ಇದನ್ನ ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಬಿಟ್ಟು ರನ್ ಮಾಡಿದ್ರೆ ಸೊ ನೋಡ್ಬೋದು 1.445 ಸೈಜ್ ಬಂದುಬಿಟ್ಟು ಏನು ಬರ್ತಾ ಇದೆ, 8 ಬರ್ತಾ ಇದೆ. ಓಕೆ, ಸೊ 8 ಬೈಟ್ಸಿಂದ ಇರುತ್ತೆ ಡಬಲ್ ಬೇಸಿಕಲಿ. ಅದಾದಮೇಲೆ ಲಾಸ್ಟ್ ಇನ್ನೊಂದು ಉಳಿತು, ದ್ಯಾಟ್ಸ್ ಅವರ್ ಬೂಲಿಯನ್ ಬೂಲ್. ಓಕೆ, ಸೊ ಅದಾದಮೇಲೆ ಏನಿದೆ, ಇ ಈಕ್ವಲ್ಸ್ ಟು TRUE ಟ್ರೂ. ಓಕೆ, ಸೊ ಅದಾದಮೇಲೆ ಇದು ಪ್ರಿಂಟ್ ಮಾಡ್ಸೋಣ ಇದನ್ನ ಇ. ಓಕೆ, ಇ ಡಿಲೀಟ್ ಇ, ಸೇವ್ ಆ್ಯಂಡ್ ರನ್. ಏನು ಬರುತ್ತೆ, 1. ಅದಾದಮೇಲೆ ಸೈಜ್ ಆಫ್ ಇ ಈಸ್ 1. ಓಕೆ, 1 ಬೈಟ್ ಇರುತ್ತೆ ಇದು. ಆಲ್ ರೈಟ್, ಸೊ ಅದಾದಮೇಲೆ ಇದು 1ನ ಪ್ರಿಂಟ್ ಮಾಡಿಸ್ತಾ ಇದೆ, ಟ್ರೂ 1. ಓಕೆ, ಸೊ ಅದನ್ನೇ ನಾ ಇಲ್ಲಿ ಏನಾದರೂ ಫಾಲ್ಸ್ ಅಂತ ಕೊಟ್ಟರೆ ಏನು ಪ್ರಿಂಟ್ ಮಾಡಿಸುತ್ತೆ, 0ನ ಪ್ರಿಂಟ್ ಮಾಡಿಸುತ್ತೆ. ಸಿಂಪಲ್ ಥಿಂಗ್. ಓಕೆ, 0ನ ಪ್ರಿಂಟ್ ಮಾಡಿಸುತ್ತೆ. ಇಲ್ಲಿ ಎರಡೇ ವ್ಯಾಲ್ಯೂಸ್ ಇರೋದು ಬೂಲ್ ಒಳಗಡೆ, ಒಂದು ಟ್ರೂ ಇರಬೇಕು, ಇಲ್ಲ ಫಾಲ್ಸ್ ಇರಬೇಕು, ಅಂದ್ಬಿಟ್ರೆ ಮತ್ತೇನು ಇರೋದಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಡೇಟಾ ಟೈಪ್ಸ್ ಆ್ಯಂಡ್ ಆಪ್ರೇಟರ್ಸ್. ಸಾರಿ ಆಪ್ರೇಟರ್ಸ್ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡಿಲ್ಲ, ಸಾರಿ ಅಬೌಟ್ ದ್ಯಾಟ್. ಇದು ಆಪ್ರೇಟರ್ಸ್ ಅಲ್ಲ, ಡೇಟಾ ಟೈಪ್ಸ್. ಓಕೆ, ಸೊ ವೇರಿಯೇಬಲ್ಸ್ ಬಗ್ಗೆ ಮಾತಾಡೋದು ಅಂದರೆ ಏನು ಗೊತ್ತಾ, ದಿಸ್ ಈಸ್ ಅ ಕಂಟೈನರ್ ಅಂತ ಹೇಳ್ಬೋದು. ಓಕೆ, ಅ ನೇಮ್ ಫಾರ್ ಅ ಬ್ಲಾಕ್ ಆಫ್ ಡೇಟಾ. ಓಕೆ, ಸೊ ಒಂದು ಬ್ಲಾಕ್ ಆಫ್ ಡೇಟಾಗೆ ನಾವೇನು ಮಾಡ್ತಾಯಿದ್ವಿ, ಒಂದು ನೇಮ್ನ ಅಸೈನ್ ಮಾಡ್ತಾಯಿದ್ವಿ. ಅದನ್ನು ಏನಂತ ಕರಿತೀವಿ, ವೇರಿಯೇಬಲ್ ಅಂತ ಕರಿತೀವಿ. ಲೈಕ್, ಸೊ ಇಷ್ಟೊತ್ತು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ 32 ಬಿಟ್ ಆಮೇಲೆ 8 ಬಿಟ್ಸ್ ಕಾನ್ಸೆಪ್ಟ್. ಈ 32 ಬಿಟ್ಸಿಂದ ಏನು ಕಾನ್ಸೆಪ್ಟ್ ಇತ್ತಲ್ಲ, ಓಕೆ, ಇಲ್ಲಿ ಏನಿದೆ ಅಂತ ಇಟ್ಕೊಳ್ಳೋಣ. 32 ಬಿಟ್ಸಿಂದ ಕಾನ್ಸೆಪ್ಟ್ ಇದೆ, 32 ಬಿಟ್ಸಿಂದ ಒಂದು ಸೈಜ್ ಇದೆ. ಓಕೆ, ಇಲ್ಲಿ ಏನಿದೆ, ಒಂದು ನಂಬರ್ ಸ್ಟೋರ್ ಇದೆ ಅಂತ ಇಟ್ಕೊಳ್ಳೋಣ, ಯಾವುದೋ ಒಂದು 0 1 0. ಓಕೆ, ಸೊ ಬೇಸಿಕಲಿ 3 ಸೇವ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ 3 ಸೇವ್ ಇದೆ, ಇದಕ್ಕೊಂದು ಅಡ್ರೆಸ್ ಇರುತ್ತೆ, ದ್ಯಾಟ್ಸ್ ಫೈನ್. ಬಟ್ ಇದಕ್ಕೆ ನಾವೇನು ಮಾಡ್ತೀವಿ, ಒಂದು ನೇಮ್ ಕೂಡ ಅಸೈನ್ ಮಾಡ್ತೀವಿ, ಲೈಕ್ ಎ ಆಗಿರ್ಬೋದು, ಅಥವಾ ಇಲ್ಲಿ ಏನಂತ ಕೊಡ್ತಾ ಇದ್ದೀನಿ, ಲೈಕ್ ಕಿಡಿ, KIDDIE ಕಿಡಿ. ಇದು ಏನಪ್ಪ ಅಂತಂದರೆ ನಮ್ಮದು ಬೇಸಿಕಲಿ ವೇರಿಯೇಬಲ್. ನಾವೇನು ಮಾಡ್ತಾ ಇದೀವಿ ಅಂದರೆ, ಬ್ಲಾಕ್ ಆಫ್ ಡೇಟಾಗೆ ಒಂದು ನೇಮ್ನ ಅಸೈನ್ ಮಾಡ್ತಾ ಇದ್ದೀವಿ. ಆ ನೇಮ್ನ ನಾವೇನಂತ ಕರಿತಾ ಇದ್ದೀವಿ ಅಂತಂದರೆ ವೇರಿಯೇಬಲ್ ಅಂತ ಕರಿತಾ ಇದ್ದೀವಿ. ಓಕೆ, ದ್ಯಾಟ್ಸ್ ಇಟ್, ಮತ್ತೇನೂ ಇಲ್ಲ. ಬಟ್ ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದ್ದಾವೆ. ಏನಪ್ಪ ಅಂತಂದರೆ, ನೀವೊಂದು ವೇರಿಯೇಬಲ್ನ ಸ್ಮಾಲ್ ಲೆಟರ್ ಅಥವಾ ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಮಾಡಬಹುದು. ಓಕೆ, ಸ್ಮಾಲ್ ಲೆಟರಿಂದ ಅಥವಾ ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ರೈಟ್. ಸೊ ಅದು ಆದರೆ ನಂಬರಿಂದ ಸ್ಟಾರ್ಟ್ ಮಾಡುವಂತಿಲ್ಲ. ಓಕೆ, ಸೊ 0 ರಾಂಗ್, 3 ರಾಂಗ್. ಓಕೆ, ಸೊ ನಂಬರ್ಸಿಂದ ಸ್ಟಾರ್ಟ್ ಮಾಡುವಂತಿಲ್ಲ. ಬಟ್ ನೀವು ಈ ರೀತಿ ಬರಿಬೋದು, A1. ಓಕೆ, ದಿಸ್ ಇಸ್ ರೈಟ್, ಬಟ್ 1A ಈಸ್ ರಾಂಗ್. ಓಕೆ, ಸೊ ಅದಾದಮೇಲೆ ಮತ್ತೆ ನೀವು ಏನು ಮಾಡಬಾರ್ದು ಅಂತಂದರೆ, ಡಬಲ್ ಅಂಡರ್ಸ್ಕೋರಿಂದ ನೀವು ವೇರಿಯೇಬಲ್ನ ಸ್ಟಾರ್ಟ್ ಮಾಡಬೇಡಿ. ದಿಸ್ ಈಸ್ ಆಲ್ಸೋ ರಾಂಗ್. ಅದಾದಮೇಲೆ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀರಾ, ಅದರಲ್ಲಿ ಕಂಟಿನ್ಯೂಸ್ ಆಗಿ ಏನಿರಬಾರ್ದು ಅಂದರೆ ಅಂಡರ್ಸ್ಕೋರ್ಸ್ ಇರಬಾರ್ದು. ಒಂದು ಅಂಡರ್ಸ್ಕೋರ್ ಯೂಸ್ ಮಾಡ್ಬೋದು, ಲೈಕ್ B_B. ಓಕೆ, ಇಟ್ಸ್ ಫೈನ್. ಬಟ್ ನೀವೇನು ಮಾಡಬಾರ್ದು, B__ ಅಂತ ಕೊಟ್ಬಿಟ್ಟು B, ಇದು ರಾಂಗ್. ದಿಸ್ ಇಸ್ ರಾಂಗ್ ವೇ. ಒಂದೇ ಅಂಡರ್ಸ್ಕೋರ್ ನೀವು ಕಂಟಿನ್ಯೂಸ್ ಆಗಿ ಕೊಡ್ಬೋದು. ಬಟ್ 3-4 ಅಂಡರ್ಸ್ಕೋರ್ ಯೂಸ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಲೈಕ್ B_B_B, ದಿಸ್ ಇಸ್ ಫೈನ್. ಅದು ಕಂಟಿನ್ಯೂಸ್ ಆಗಿ ಅಂಡರ್ಸ್ಕೋರ್ಸ್ ಇರಬಾರ್ದು. ಓಕೆ, ಅಂಡರ್ಸ್ಕೋರ್ ಒಂದು ಬಿಟ್ಬಿಟ್ಟು
ಬೇರೆ ಯಾವುದೇ ರೀತಿಯಾದಂತಹ ಕ್ಯಾರೆಕ್ಟರ್ಸ್ಗಳು ಕೂಡ ವೇರಿಯಬಲ್ ನೇಮ್ನಲ್ಲಿ ಇನ್ಕ್ಲೂಡ್ ಇರಬಾರ್ದು. ಲೈಕ್ ಎಟ್ ಇದು ಇನ್ಕ್ಲೂಡ್ ಇರುವಂತಿಲ್ಲ. ಲೈಕ್ ಎಟ್ ಅಂತ ಕೊಡ್ತೀನಿ, ದಿಸ್ ಈಸ್ ರಾಂಗ್, ಕಂಪ್ಲೀಟ್ಲಿ ರಾಂಗ್. ಓಕೆ, ಸೊ ಎಟ್ ಇನ್ಕ್ಲೂಡ್ ಆಗೋದಿಲ್ಲ, ಸಿಂಗಲ್ ಕೋಟ್ ಇನ್ಕ್ಲೂಡ್ ಇಲ್ಲ, ಡಬಲ್ ಕೋಟ್ ಇನ್ಕ್ಲೂಡ್ ಇಲ್ಲ, ನಥಿಂಗ್. ಓಕೆ, ಒಂದೇ ಒಂದು ಕ್ಯಾರೆಕ್ಟರ್ ಯಾವುದನ್ನ ನಾವು ಯೂಸ್ ಮಾಡ್ಕೋಬೋದು ಅಂದರೆ ದಟ್ ಈಸ್ ಅಂಡರ್ಸ್ಕೋರ್, ದಟ್ಸ್ ಇಟ್. ಓಕೆ, ಅದನ್ನ ಬಿಟ್ಟರೆ ಮತ್ತೆ ಯಾವುದೇ ರೀತಿಯಾದಂಥ ಕ್ಯಾರೆಕ್ಟರ್ಸ್ಗಳನ್ನ ಯೂಸ್ ಮಾಡುವಂತಿಲ್ಲ. ದೀಸ್ ಆರ್ ಸಮ್ ರೂಲ್ಸ್ ಟು ಡಿಕ್ಲೇರ್ ವೇರಿಯಬಲ್. ಐ ಥಿಂಕ್ ಕ್ಲಿಯರ್ ಆಗಿದೆ ಕಾನ್ಸೆಪ್ಟ್ ಅಂತ ಅಂದ್ಕೊಳ್ತಾ ಇದ್ದೀನಿ. ವೇರಿಯಬಲ್ ಅಂತಂದರೆ ಏನು? ಅ ನೇಮ್ ಫಾರ್ ಅ ಬ್ಲಾಕ್ ಆಫ್ ಡೇಟಾ, ಅಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಮತ್ತೇನು ಇವಾಗ ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ, ಆಮೇಲೆ ಇನ್ನೂ ಒಂದು ಮೀನಿಂಗ್ ಬರುತ್ತೆ ವೇರಿಯಬಲ್ಗೆ. ವೇರಿಯಬಲ್ ಅಂತಂದರೆ ಏನು? ಓಕೆ, ಸೊ ವೇರಿಯಬಲ್ ಆ್ಯಂಡ್ ಕಾನ್ಸ್ಟಂಟ್ ಅಂತ ಬರುತ್ತೆ. ವೇರಿಯಬಲ್ ಆ್ಯಂಡ್ ಕಾನ್ಸ್ಟಂಟ್ ಏನು ಇವು ಎರಡು? ವೇರಿಯಬಲ್ ಆ್ಯಂಡ್ ಕಾನ್ಸ್ಟಂಟ್. ವೇರಿಯಬಲ್ ಅಂತಂದರೆ ವೇರಿಯಬಲ್ದು ವ್ಯಾಲ್ಯೂ ಒಂದು ಸತಿ A=10 ಇತ್ತು ಅಂತಂದರೆ ಕಂಪೈಲೇಷನ್ ಟೈಮ್ನಲ್ಲಿ, ರನ್ ಟೈಮ್ನಲ್ಲಿ ಏನಾಗ್ಬೋದು, ವೇರಿಯಬಲ್ ಡೇಟಾ ಚೇಂಜ್ ಆಗ್ಬೋದು. ಲೈಕ್ A=10 ಇತ್ತು ನಾ ಕೋಡ್ ಮಾಡಿದಾಗ, ರನ್ ಟೈಮ್ನಲ್ಲಿ ಎ ವ್ಯಾಲ್ಯೂ ಚೇಂಜ್ ಆಗಿಬಿಟ್ಟು 40 ಆಗಬಹುದು, ಚಾನ್ಸಸ್ ಇರುತ್ತೆ. ಓಕೆ, ವಿ ಕ್ಯಾನ್ ಚೇಂಜ್ ಇಟ್. ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ? ವೇರಿಯಬಲ್ ಅಂತ ಕರಿತೀವಿ. ಆಲ್ ರೈಟ್. ಸೊ ಆದಮೇಲೆ ಕಾನ್ಸ್ಟಂಟ್ ಅಂತ ಬರುತ್ತೆ. ಕಾನ್ಸ್ಟಂಟ್ ಅಂದರೆ ಏನು? ಓಕೆ, ಕಾನ್ಸ್ಟಂಟ್ ಅಂದರೆ ಎ ವ್ಯಾಲ್ಯೂ 10 ಇತ್ತು. ಓಕೆ, ಸೊ ವಾಪಸ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಿ ರನ್ ಆಗಿ ಔಟ್ಪುಟ್ನು ಪ್ರೊಡ್ಯೂಸ್ ಮಾಡಿ ಎಕ್ಸಿಟ್ ಆಗೋ ಹೊರ್ಗಡೆನೂ ಕೂಡ ಏನಿರುತ್ತೆ? ಎ ವ್ಯಾಲ್ಯೂ 10 ಇರುತ್ತೆ. ಇದ್ರ ಡೇಟಾ ಚೇಂಜ್ ಆಗೋದಿಲ್ಲ. ಇದನ್ನು ನಾವೇನಂತ ಕರಿತೀವಿ? ಕಾನ್ಸ್ಟಂಟ್ ಅಂತ ಕರಿತೀವಿ. ಎಲ್ಲಿ ವ್ಯಾಲ್ಯೂ ಚೇಂಜ್ ಆಗುತ್ತೋ ಅದನ್ನು ವೇರಿಯಬಲ್ ಅಂತ ಕರಿತೀವಿ. ಎಲ್ಲಿ ವ್ಯಾಲ್ಯೂ ಚೇಂಜ್ ಆಗಲ್ವೋ, ಡೇಟಾ ಹೆಂಗಿತ್ತು ಹಾಗೇ ಇರುತ್ತೋ ಅದನ್ನು ಏನಂತ ಕರಿತೀವಿ? ಕಾನ್ಸ್ಟಂಟ್ ಅಂತ ಕರಿತೀವಿ. ಇದು ಹಂಗಂದರೆ ಇದು ಏನಾಯ್ತು ಇವಾಗ? ಓಕೆ, ಸೊ ಇದನ್ನ ನಾನು ಕಾನ್ಸ್ಟಂಟ್ ಅಂತ ಕರೀಲ ಅಥವಾ ವೇರಿಯಬಲ್ ಅಂತ ಕರೀಲ? ಇಟ್ ಡಿಪೆಂಡ್ಸ್. ನೀವು ವೇರಿಯಬಲ್ ಆಗಿ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ದ್ಯಾಟ್ಸ್ ಅ ವೇರಿಯಬಲ್, ಅಥವಾ ನೀವು ಕಾನ್ಸ್ಟ್ ವರ್ಡ್ ಯೂಸ್ ಮಾಡಿದ್ದೀರಾ ಅಂದರೆ ದ್ಯಾಟ್ಸ್ ಅ ಕಾನ್ಸ್ಟಂಟ್. ದ್ಯಾಟ್ಸ್ ಇಟ್, ಸಿಂಪಲ್ ಇದೆ. ಓಕೆ ಓಕೆ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಆಪ್ರೇಟರ್ಸ್. ಓಕೆ, ಸೊ ಆಪ್ರೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಆಲ್ ರೈಟ್, ಆಪ್ರೇಟರ್ಸ್. ಓಕೆ, ಸೊ ಆಪ್ರೇಟರ್ಸ್ನಲ್ಲಿ ಆಲ್ರೆಡಿ ನೀವು ಒನ್ ಟೈಪ್ ಆಪ್ರೇಟರ್ನ ನೋಡಿದ್ದೀರಾ, ದ್ಯಾಟ್ ಈಸ್ ಅಸೈನ್ಮೆಂಟ್. ಈಕ್ವಲ್ಸ್ ಟು ಯೂಸ್ ಮಾಡ್ಕೊಂಡಿದ್ದೀವಿ ನಾವು ಆಲ್ರೆಡಿ. ಓಕೆ, ದಿಸ್ ಇಸ್ ಕಾಲ್ಡ್ ಅಸೈನ್ಮೆಂಟ್ ಆಪ್ರೇಟರ್. ಓಕೆ, ಸೊ ಅದೇ ರೀತಿ ಡಿಫ್ರೆಂಟ್ ಆಪ್ರೇಟರ್ಸ್ಗಳು ಬರ್ತವೆ, ಲೈಕ್ ಅರಿಥ್ಮೆಟಿಕ್. ಓಕೆ, ನನ್ನ ಸ್ಪೆಲ್ಲಿಂಗ್ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಎರಡೂ ಖರಾಬಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಅರ್ಥಮೆಟಿಕ್ ಆಪ್ರೇಟರ್ಸ್ನಲ್ಲಿ ಏನು ಬರುತ್ತೆ? ಎಡಿಷನ್, ಸಬ್ಸ್ಟ್ರಾಕ್ಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಮೋಡ್, ಓಕೆ, ಮಾಡ್ಯೂಲ್. ಓಕೆ, ಸೊ ಇವು ಒಂದಿಷ್ಟು ಏನಿದ್ದಾವೆ ನಮ್ಮದು ಅರ್ಥಮೆಟಿಕ್ ಆಪ್ರೇಟರ್ಸ್ಗಳಿದ್ದಾವೆ. ಓಕೆ, ಎಡಿಷನ್ ಏನು ಮಾಡುತ್ತೆ? 2 ಆಪ್ರೆಂಟ್ಸ್ಗಳನ್ನ ಆ್ಯಡ್ ಮಾಡುತ್ತೆ. ಓಕೆ, ಸೊ ಆ್ಯಡ್ ಮಾಡಿಬಿಟ್ಟು ನಮಗೆ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಲೈಕ್ A=10 ಇತ್ತು, ಆಮೇಲೆ B=10 ಇತ್ತು ಅಂದರೆ ಎರಡೂ ಪ್ಲಸ್ ಮಾಡಿದಾಗ ಏನಾಗುತ್ತೆ? ದ್ಯಾಟ್ ಈಸ್ 20 ನಮ್ಗೆ ಔಟ್ಪುಟ್ ಬರುತ್ತೆ. ಸಿಂಪಲ್ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್. ಓಕೆ, ಸೊ ಮೈನಸ್, ಓಕೆ, ಅಥವಾ ಸಬ್ಸ್ಟ್ರಾಕ್ಟ್ ಅಂತ ಹೇಳ್ಬೋದು. ಏನು ಮಾಡುತ್ತೆ? A-B 2 ಆಪ್ರೆಂಟ್ಸ್ ಮಧ್ಯೆ ಮೈನಸ್ ಆಪ್ರೇಟರ್ನ ವರ್ಕ್ ಮಾಡಿಸುತ್ತೆ. ಓಕೆ, ಸೊ ಬೇಸಿಕಲಿ 10 ಇತ್ತು ಅಂದರೆ ಔಟ್ಪುಟ್ ಏನು ಬರುತ್ತೆ? 0 ಬರುತ್ತೆ. ಅಫ್ಕೋರ್ಸ್ ಇಂಟು ಏನು ಮಾಡುತ್ತೆ? A×B, ಲೈಕ್ 2 ಇತ್ತು ಅಂದರೆ 4 ಬರುತ್ತೆ. ಸೊ ಡಿವೈಡ್, ಅಫ್ಕೋರ್ಸ್ 10/2 ಇತ್ತು ಅಂತಂದರೆ ಅಫ್ಕೋರ್ಸ್ 5 ಬರುತ್ತೆ ಔಟ್ಪುಟ್. ಮೋಡ್ ಏನು ಬರುತ್ತೆ? 11/2 ಇತ್ತು ಅಂದರೆ ಅಫ್ಕೋರ್ಸ್ 1 ಬರುತ್ತೆ. ಸೊ ಮೋಡ್ ಬೇಸಿಕಲಿ ನಮಗೆ ಏನು ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ರಿಮೈಂಡರ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ 1 ಈಸ್ ರಿಮೈಂಡರ್. 11ನ ನಾವು ಏನಾದರೂ ಡಿವೈಡ್ ಮಾಡಿದ್ರೆ 2ಲಿಂದ ನಮಗೇನು ಬರುತ್ತೆ? ರಿಮೈಂಡರ್ 1 ಬರುತ್ತೆ. ಓಕೆ, ಸೊ ಡೇಟಾ ಟೈಪ್ಸ್ ಆಯಿತು. ಇವಾಗ ಅರ್ಥಮೆಟಿಕ್ ಆಪ್ರೇಟರ್ಸ್ ಬೇಸಿಕ್ ಎಕ್ಸ್ಪ್ಲನೇಷನ್ ಕೂಡ ಆಗಿದೆ, ರೈಟ್? ಸೊ ಐ ವಿಲ್ ಜಸ್ಟ್ ಕಮೆಂಟ್ ದಿಸ್ ಥಿಂಗ್. ಇಲ್ಲೇನು ತಿಳ್ಕೊಳ್ಳೋಣ, ಅರ್ಥಮೆಟಿಕ್ ಆಪ್ರೇಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ಕೊಳ್ತಾ ಹೋಗೋಣ. ಲೈಕ್ ಓಕೆ, ಸೊ ಸಿಔಟ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡ್ತೀನಿ ಅಂದರೆ 10 + 10. ಓಕೆ, ಸೊ ಏನು ಔಟ್ಪುಟ್ ಬರುತ್ತೆ? ಅಫ್ಕೋರ್ಸ್ 20 ಔಟ್ಪುಟ್ ಬರುತ್ತೆ. ಸಿಂಪಲ್ ಥಿಂಗ್. ರನ್ ಮಾಡೋಣ, Ctrl+Shift+B, ಎಂಟರ್ ಕೊಟ್ಟರೆ 20 ಔಟ್ಪುಟ್ ಬರ್ತಾ ಇದೆ. ಇದೇನಪ್ಪ ಅಂತಂದರೆ ನಮ್ಮದು ಎಡಿಷನ್, ರೈಟ್? ಓಕೆ, ಸೊ ಎಡಿಷನ್ದು ಈ ರೀತಿ ಬರ್ತಾ ಇದೆ. ಸೊ ಇದನ್ನ ಏನು ಮಾಡೋಣ? ಇಲ್ಲಿ ಸಬ್ಟ್ರಾಕ್ಷನ್ ನೋಡೋಣ. ಸಬ್ಟ್ರಾಕ್ಷನ್. ಓಕೆ, ಸೊ ಸಬ್ಟ್ರಾಕ್ಷನಲ್ಲಿ ಏನು ಮಾಡ್ತಾಯಿದ್ವಿ? 10 - 10 ಮಾಡೋಣ. ಓಕೆ, ಸೊ ಸಿಂಪಲ್. ಏನು ಬರುತ್ತೆ? ಔಟ್ಪುಟ್ 0 ಬರುತ್ತೆ. ಅಫ್ಕೋರ್ಸ್, ರೈಟ್? ಎಡಿಷನ್ 20 ಬರುತ್ತೆ, ಸಬ್ಟ್ರಾಕ್ಷನ್ 0 ಬರುತ್ತೆ. ಸೊ ಇವಾಗ ಮಲ್ಟಿಪ್ಲಿಕೇಶನ್ ನೋಡ್ಕೊಳ್ಳೋಣ. ಓಕೆ, ಸೊ
ಕಂಟ್ರೋಲ್ ಡಿ, ಮಲ್ಟಿಪ್ಲಿಕೇಶನ್. ಓಕೆ, ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ, 10 - 10 ಬದಲಿ 10 × 10. ಇಲ್ಲಿ ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಮಲ್ಟಿಪ್ಲಿಕೇಶನಿಗೆ ನಾವು ಏನು ಯೂಸ್ ಮಾಡ್ತೀವಿ, ಹ್ಯಾಶ್ಟ್ಯಾಗ್ ಸ್ಟಾರ್ ಸಿಂಬಲ್ ಯೂಸ್ ಮಾಡ್ತೀವಿ. ಓಕೆ, ಇಷ್ಟು ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ ಇವಾಗ, ಇದನ್ನ ರನ್ ಮಾಡಿದ್ರೆ ಏನು ಬರುತ್ತೆ, ನಮ್ಮದು 100 ಬರುತ್ತೆ ಔಟ್ಪುಟ್. ಓಕೆ, ಸೊ ಅದೇ ರೀತಿ ಡಿವಿಷನ್. ಓಕೆ, ಸೊ ಡಿವಿಷನಲ್ಲಿ ಏನು ಮಾಡ್ತಾ ಇದ್ದೀವಿ, 10/10. ಓಕೆ, ಸೇವ್ ಆ್ಯಂಡ್ ರನ್. ಡಿವಿಷನಲ್ಲಿ 1 ಬರುತ್ತೆ, 10/10 1 ಬರುತ್ತೆ, ರೈಟ್. ಸೊ ಮಾಡ್ಯುಲಸ್ನಲ್ಲಿ ನಾವೇನು ಮಾಡೋಣ, ಇಲ್ಲಿ 11 ಕೊಡೋಣ, ಇಲ್ಲಿ 2 ಕೊಡೋಣ, ಅಂದರೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಈ ಮೋಡ್ ಯಾವ ರೀತಿ ವರ್ಕ್ ಆಗ್ತಾಯಿದೆ ಅಂತ. ಓಕೆ, ಇಲ್ಲಿ ಡಿವೈಡ್ ಬರೋಲ್ಲ, ಏನು ಬರುತ್ತೆ, ಮೋಡ್ ಆಪ್ರೇಟರ್ ಬರುತ್ತೆ, ದ್ಯಾಟ್ ಈಸ್ ಪರ್ಸೆಂಟೇಜ್ ಆಪ್ರೇಟರ್. ಓಕೆ, ಸೊ ಇಲ್ಲಿ ಡಿವಿಷನ್ ಬದಲಾಗಿ ಮಾಡ್ಯುಲರ್. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ರನ್ ಮಾಡಿದ್ರೆ ಮಾಡ್ಯುಲರ್ ಒಳಗಡೆ 1 ಬರ್ತಾ ಇದೆ. ದ್ಯಾಟ್ ಮೀನ್ಸ್ ಇಲ್ಲಿ ಎಷ್ಟು ಉಳಿತಾ ಇದೆ ಇವಾಗ, 11/2 ಮಾಡಿದಾಗ ರಿಮೈಂಡರ್ ಏನು ಬರುತ್ತೆ, 1 ಬರುತ್ತೆ. ಸೊ ಅದೇ ಇಲ್ಲಿ ನಮಗೆ ಔಟ್ಪುಟ್ ಬರ್ತಾ ಇರೋದು, ಸಿಂಪಲ್ ಥಿಂಗ್. ಇವು ಬಂದುಬಿಟ್ಟು ನಮ್ದು ಏನಿದೆ, ಅರ್ಥಮೆಟಿಕ್ ಆಪ್ರೇಟರ್ಸ್. ಅರ್ಥಮೆಟಿಕ್ ಆಪ್ರೇಟರ್ಸ್ ಆದಮೇಲೆ ಮತ್ತೆ ಆಪ್ರೇಟರ್ಸ್ ಇದ್ದಾವೆ. ನೆಕ್ಸ್ಟ್ ಬರುತ್ತೆ ನಮ್ಮ ಹತ್ರ ಅಸೈನ್ಮೆಂಟ್ ಆಪ್ರೇಟರ್ಸ್. ಅಸೈನ್ಮೆಂಟ್ ಆಪ್ರೇಟರ್ಸ್ನಲ್ಲಿ ಏನೇನು ಬರುತ್ತೆ ಟಾಪಿಕ್ಸ್ ಅಂತ ನೋಡೋದಾದರೆ, ಅಸೈನ್ಮೆಂಟ್ ಆಪ್ರೇಟರ್ಸ್ನಲ್ಲಿ ಏನು ಬರುತ್ತೆ, ಸೊ ಫಸ್ಟ್ ಆಫ್ ಆಲ್ ಈಕ್ವಲ್ಸ್ ಟು, ಇದೇನು ಮಾಡುತ್ತೆ ಅಂದರೆ ಅಸೈನ್ ಮಾಡುತ್ತೆ ಲೆಫ್ಟ್ ಆಪ್ರೆಂಡ್ಗೆ ರೈಟ್ ಆಪ್ರೆಂಡ್ನ. ಓಕೆ, ಲೈಕ್ ಇಲ್ಲಿ ಏನು ಮಾಡ್ಬೋದು, ನಾನು A = B ಕೊಟ್ಟರೆ ರೈಟ್ ಆಪ್ರೆಂಡ್ನ ತೊಗೊಂಬಂದ್ಬಿಟ್ಟು ಏನು ಮಾಡುತ್ತೆ ಅಂದರೆ ಲೆಫ್ಟ್ ಆಪ್ರೆಂಡ್ಗೆ ಅಸೈನ್ ಮಾಡುತ್ತೆ. ಅಂದರೆ B ಒಳಗಡೆ ಇರುವಂತಹ ವ್ಯಾಲ್ಯೂ Aನಲ್ಲಿ ಶಿಫ್ಟ್ ಆಗುತ್ತೆ. ಓಕೆ, ಲೈಕ್ A = 10 ಅಂತಲೂ ಮಾಡ್ಬೋದು, ಅಥವಾ B = 10 A = B. ಇದು ಕೂಡ ನಮ್ಮದು ರೈಟ್ ಅಸೈನ್ಮೆಂಟೇ. ಓಕೆ, ಸೊ ಈ ರೀತಿ ನಾವು ಅಸೈನ್ ಮಾಡ್ತೀವಿ. ಅಂದರೆ ರೈಟ್ ಆಪ್ರೆಂಡ್ನಲ್ಲಿ ಏನು ವ್ಯಾಲ್ಯೂ ಇರುತ್ತೆ ಅದು ಲೆಫ್ಟ್ ಆಪ್ರೆಂಡ್ನಲ್ಲಿ ಅಸೈನ್ ಆಗುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಕೂಡ ನಮ್ಮದು ಲೆಫ್ಟ್ ಅಸೈನೇ ಆಗ್ತವೆ ಇದರೊಳಗಡೆ, CPP ಒಳಗಡೆ. ಸೊ ಆರ್ ಪ್ರೋಗ್ರಾಮಿಂಗ್, ಕೆಲವೊಂದಿಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದ್ದಾವೆ, ಅಲ್ಲಿ ರೈಟ್ ಸೈಡ್ ಅಸೈನ್ಮೆಂಟ್ ಕೂಡ ನಡೆಯುತ್ತೆ. ಓಕೆ, ಸೊ ಬಟ್ CPPನಲ್ಲಿ ಲೆಫ್ಟ್ ಅಸೈನ್ಮೆಂಟೇ ಜಾಸ್ತಿ ಆಗೋದು. ಓಕೆ, ಸೊ ಅದಾದಮೇಲೆ A = B, ದಿಸ್ ಇಸ್ ದ ರೈಟ್ ಥಿಂಗ್ ಟು ಡೂ, ಅಥವಾ A = 10, ಇದು ಕೂಡ ರೈಟ್. ಓಕೆ, ಸೊ ಈ ರೀತಿ ನಾವೇನು ಮಾಡ್ತೀವಿ, ಅಸೈನ್ಮೆಂಟ್ ಮಾಡ್ತೀವಿ. ಯಾವುದು, ಈಕ್ವಲ್ಸ್ ಟುನಲ್ಲಿ. ಅದಾದಮೇಲೆ ಬರುತ್ತೆ ಪ್ಲಸ್ ಈಕ್ವಲ್ಸ್ ಟು. ಪ್ಲಸ್ ಈಕ್ವಲ್ಸ್ ಟು ಏನಪ್ಪ ಇದು, ಈ ಪ್ಲಸ್ ಈಕ್ವಲ್ಸ್ ಟು ಅಂತಂದರೆ ಏನು, ಅಡಿಷನ್ ಈಕ್ವಲ್ಸ್ ಟು ಅಥವಾ ಪ್ಲಸ್ ಈಕ್ವಲ್ಸ್ ಟು ಅಂತ ಇಟ್ಕೊಳ್ಳೋಣ. ಇದೇನು ವರ್ಕ್ ಆಗುತ್ತೆ ಅಂದರೆ, ಇವಾಗ A ವ್ಯಾಲ್ಯೂ ಏನಿದೆ 10 ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ನಾನು ಆಮೇಲೆ ಏನು ಮಾಡ್ತಾ ಇದ್ದೀನಿ, A + = 20 ಅಂತ ಕೊಡ್ತಾ ಇದ್ದೀನಿ. ಬೇಸಿಕಲಿ ಈ ರೀತಿ ಅಂತ ಅಂದರೆ ಇದ್ರ ಮೀನಿಂಗ್ ಏನು ಅಂತಂದರೆ, A = A + 20 ಅಂತ ಅರ್ಥ. ಓಕೆ, ಸೊ ಇದ್ರ ಮೀನಿಂಗ್ ಏನು, A = A + 20. A ವ್ಯಾಲ್ಯೂ ಏನಿದೆ 10 ಇದೆ. ಓಕೆ, 10 + 20 ಏನಾಗುತ್ತೆ, A ವ್ಯಾಲ್ಯೂ, ಹೊಸ A ವ್ಯಾಲ್ಯೂ ಏನಾಗುತ್ತೆ, 30 ಆಗುತ್ತೆ. ಸಿಂಪಲ್ ಥಿಂಗ್. ಇದನ್ನೇ ನಾವು ಯಾವ ರೀತಿ ಬರೀತೀವಿ ಅಂತಂದರೆ A + = 20 ಅಂತ ಬರಿತೀವಿ. ಇದನ್ನು ನಾವು ಹೇಳ್ತೀವಿ ಆ್ಯಡ್ = ಅಥವಾ ಎಡಿಷನ್ = ಸಮಥಿಂಗ್ ಈ ರೀತಿ ಕರಿತೀವಿ. ಓಕೆ, ಸೊ ಅದಾದಮೇಲೆ ಬರುತ್ತೆ ನಮ್ಮದು ಮೈನಸ್ ಈಕ್ವಲ್ಸ್ ಟು. ಇದರೊಳಗಡೆ ಏನು ಮಾಡ್ತೀವಿ ನಾವು, A = 10 ಇದೆ, A - = 2 ಮಾಡ್ತೀನಿ. ಓಕೆ, ಸೊ ಇಲ್ಲೇನಾಗುತ್ತೆ ಅಂದರೆ ಈ 2 ಏನಿದೆ ಇದರಲ್ಲಿ ಮೈನಸ್ ಆಗುತ್ತೆ, ಹೊಸ ವ್ಯಾಲ್ಯೂ ಏನು ಬಂದಿರುತ್ತೆ 8, ಅದು ನಮ್ಮ Aಗೆ ಅಸೈನ್ ಆಗುತ್ತೆ. ಓಕೆ, ಸೊ ಇದು ಬಂದುಬಿಟ್ಟು ನಮ್ಮದು ಸಬ್ಸ್ಟ್ರಾಕ್ಟ್ = ಅಥವಾ ಮೈನಸ್ = ರೈಟ್. ಸೊ ಅದೇ ರೀತಿ ಏನು ಬರುತ್ತೆ ಅಂದರೆ ಮಲ್ಟಿಪ್ಲೈ = ಏನು ಮಾಡುತ್ತೆ, ಇವಾಗ A ಏನಿದೆ ಅಂತ ಇಟ್ಕೊಳ್ಳೋಣ, 2 ಇದೆ ಅಂತ ಇಟ್ಕೊಳ್ಳೋಣ. A × 2 ಕೊಟ್ಟರೆ ಏನಾಗುತ್ತೆ, ಹೊಸ ವ್ಯಾಲ್ಯೂ A = 4 ಸ್ಟೋರ್ ಆಗುತ್ತೆ Aನಲ್ಲಿ. ಓಕೆ, ಸೊ ಅದಾದಮೇಲೆ ಡಿವೈಡ್ = ಓಕೆ, ಸೊ A ವ್ಯಾಲ್ಯೂ ಏನಿದೆ 10 ಇದೆ, A / 2 ಏನಾಗುತ್ತೆ, 10/2 ಆಗುತ್ತೆ. ಹೊಸ ವ್ಯಾಲ್ಯೂ ಏನಾಗುತ್ತೆ Aನಲ್ಲಿ, ಏನಾಗುತ್ತೆ 5. ಓಕೆ, ಸಿಂಪಲ್ ಥಿಂಗ್, ರೈಟ್. ಸೊ ಅದೇ ರೀತಿ A mod = ಓಕೆ, ಸೊ A ವ್ಯಾಲ್ಯೂನಲ್ಲಿ Aನಲ್ಲಿ ಏನಿದೆ ವ್ಯಾಲ್ಯೂ 20 ಇದೆ ಅಂತ ಇಟ್ಕೊಳ್ಳೋಣ. A mod = 2 ಕೊಟ್ಟರೆ A ವ್ಯಾಲ್ಯೂ ಏನು ಅಸೈನ್ ಆಗುತ್ತೆ, 0. ಓಕೆ, ಸೊ ಈ ರೀತಿ ಏನಾಗ್ತವೆ ಅಂದರೆ ಅಸೈನ್ಮೆಂಟ್ ವರ್ಕ್ ಆಗುತ್ತೆ. 1 by 1 ನೋಡ್ಕೊಳ್ತಾ ಹೋಗೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ಅಥವಾ ಡೈರೆಕ್ಟ್ಲಿ ನಾವು ಓಕೆ, ಸೊ ಅಸೈನ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ ನೋಡ್ಕೊಳ್ತಾ ಹೋಗೋಣ. ಓಕೆ, ಸೊ ಲೆಟ್ ಮಿ ಓಪನ್ VS Code. ಇದು ಅರ್ಥಮೆಟಿಕ್ ಆಪ್ರೇಟರ್ಸ್ ಆಯಿತು. ಆಲ್ ರೈಟ್, ಸೊ ಇದನ್ನು ಕೂಡ ಏನು ಮಾಡ್ತೀನಿ, ಕಮೆಂಟ್ ಮಾಡ್ಕೊಳ್ತೀನಿ. ಇಲ್ಲಿ ಅಸೈನ್ಮೆಂಟ್ ಆಪ್ರೇಟರ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಅಸೈನ್ಮೆಂಟ್ನಲ್ಲಿ ಫಸ್ಟ್ ಥಿಂಗ್ ಏನು ನೋಡ್ಕೊಳ್ಳೋಣ ಅಂತಂದರೆ ಇಂಟ್ A = 10. ಓಕೆ, ಸೊ ಇಲ್ಲಿ ಏನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ, = ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇದು ಕೂಡ ಒಂದು ಅಸೈನ್ಮೆಂಟೇ. ಓಕೆ, A
ಎಂಡಲ್. ಓಕೆ, ಸೊ ಇಲ್ಲಿ ವ್ಯಾಲ್ಯೂ ಆಫ್ ಎ ಅಂತ ಕೊಡೋಣ. ದಟ್ ಮೀನ್ಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಏನಾಗ್ತಾ ಇದೆ ಇಲ್ಲಿ ಅಂತ. ಓಕೆ, ಸೊ ವ್ಯಾಲ್ಯೂ ಆಫ್ ಎ. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ರನ್ ಮಾಡಿದ್ರೆ ಏನಲ್ಲಿ ಏನಿದೆ 20 ಇದೆ, 20 ಪ್ರಿಂಟ್ ಆಗಬೇಕು ನಮಗೆ, ಸಿಂಪಲ್ ಥಿಂಗ್. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ರೀಅಸೈನ್ ಮಾಡ್ತೀನಿ ಎ ವ್ಯಾಲ್ಯೂನ ಎ ಪ್ಲಸ್ ಈಕ್ವಲ್ಸ್ ಟು 10 ಮಾಡ್ತೀನಿ. ಓಕೆ, ಸೊ ಇವಾಗ ಹೊಸ ವ್ಯಾಲ್ಯೂ ಏನು ಬರುತ್ತೆ, ಹೊಸ ಔಟ್ಪುಟ್ ಏನು ಬರುತ್ತೆ, ಎ ಈಕ್ವಲ್ಸ್ ಟು 30 ಬರಬೇಕು. ಓಕೆ, ಸೊ ಬರ್ತಾ ನೋಡೋಣ, 30 ಬಂತು ಅಫ್ಕೋರ್ಸ್. ಇವಾಗ ಪ್ಲಸ್ ಈಕ್ವಲ್ಸ್ ಟು ಕೊಟ್ಟಿದೆ, ಇದನ್ನ ಮೈನಸ್ ಈಕ್ವಲ್ಸ್ ಟು ಮಾಡ್ತೀನಿ ಜಸ್ಟ್. ಅದನ್ನೇ ನಾನು ಇವಾಗ ರನ್ ಮಾಡಿದ್ರೆ ಏನಾಗುತ್ತೆ, 10 ಆಗುತ್ತೆ. 20 ಮೈನಸ್ 10 ಈಕ್ವಲ್ಸ್ ಟು ಏನಾಯಿತು, 10 ಆಯಿತು. ಓಕೆ, ಸೊ ಅದೇ ರೀತಿ ಇಂಟು ಇದೆ, ಇಂಟು ಈಕ್ವಲ್ಸ್ ಟು ಮಾಡಿದ್ರೆ ಏನಾಗುತ್ತೆ, 200 ಆಗುತ್ತೆ. ಅದೇ ರೀತಿ ಡಿವೈಡ್. ಓಕೆ, ಸೊ ಡಿವೈಡ್ ಈಕ್ವಲ್ಸ್ ಟು ಕೊಟ್ಬಿಟ್ಟು ನಾನು ಇದನ್ನ ರನ್ ಮಾಡಿದ್ರೆ ಇದೇನಾಯಿತು, 2 ಆಯಿತು. 20 ಡಿವೈಡ್ ಬೈ 10 ಈಕ್ವಲ್ಸ್ ಟು 2. ಓಕೆ, ಸೊ ಅದೇ ರೀತಿ ನಾನು ಇಲ್ಲೇನಾದರೂ ಮಾಡ್ ಯೂಸ್ ಮಾಡಿಕೊಂಡ್ರೆ ಏನು ಬರುತ್ತೆ, ಮಾಡ್ 20 ಡಿವೈಡ್ ಬೈ 10 ರಿಮೈಂಡರ್ ಏನು ಬರುತ್ತೆ, ನಥಿಂಗ್, ಏನು ಬರಲ್ಲ ರಿಮೈಂಡರ್. ಸೊ ನಂಗೆ ಬೇಸಿಕಲಿ 0 ಬರುತ್ತೆ ಔಟ್ಪುಟ್. ಸೊ ದಿಸ್ ಇಸ್ ಹೌ ಅಸೈನ್ಮೆಂಟ್ ಆಪ್ರೇಟರ್ ವರ್ಕ್. ಓಕೆ, ಸೊ ಈ ರೀತಿ ನಾವೇನು ಮಾಡ್ತೀವಿ, ವ್ಯಾಲ್ಯೂಸ್ಗಳನ್ನ ಅಸೈನ್ ಮಾಡ್ತೀವಿ ಒಂದು ವೇರಿಯೇಬಲ್ಗೆ. ಇದು ಡಿಫ್ರೆಂಟ್ ವೇಸ್ಗಳು ಯಾವ ರೀತಿ ಅಸೈನ್ ಮಾಡ್ಬೋದು ನಾವು ಅಂತ. ಓಕೆ, ಸೊ ನೆಕ್ಸ್ಟ್ ಆಪ್ರೇಟರ್ಸ್ ಬರುತ್ತೆ ನಮ್ಮ ಹತ್ರ, ಲಾಜಿಕಲ್ ಆಪ್ರೇಟರ್ಸ್. ಅಥವಾ ಲಾಜಿಕಲ್ ಆಪ್ರೇಟರ್ ಕಲಿಯೋಕ್ಕಿಂತ ಮುಂಚೆ ರಿಲೇಷನಲ್ ಆಪ್ರೇಟರ್ಸ್ಗಳ ಬಗ್ಗೆ ಕಲ್ತ್ಕೊಳ್ಳೋಣ. ರಿಲೇಷನಲ್ ಆಪ್ರೇಟರ್ಸ್ ಅಂದ್ರೆ ಏನು, ಬೂಲ್ ಬಗ್ಗೆ ಕಲ್ತ್ಕೊಂಡ್ವಿ ನಾವು, ರೈಟ್. ಬೂಲ್ ಅಪ್ಪ ಅಂತ ಅಂದ್ರೆ ಏನು, ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂ, ರೈಟ್. ಅದೇನು ಮಾಡುತ್ತೆ, ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂ ಸ್ಟೋರ್ ಮಾಡಿರುತ್ತೆ. ಇವಾಗ ನಾವೇನು ತಿಳ್ಕೊಳ್ತಾ ಇದ್ವಿ, ರಿಲೇಷನಲ್ ಆಪ್ರೇಟರ್. ಓಕೆ, ಸೊ ಇದರೊಳಗಡೆ ರಿಲೇಷನ್ ಆಪ್ರೇಟರ್ಸ್ನಲ್ಲಿ ಏನಾಗುತ್ತೆ ಅಂದರೆ ಕಂಪ್ಯಾರಿಸನ್ ಇರುತ್ತೆ ಟು ಆಪರೆಂಡ್ ಮಧ್ಯೆ. ಓಕೆ, ಸೊ ಎ ಬಿ ಎರಡು ಆಪರೆಂಡ್ ಅದಾವೆ ಅಂತ ಇಟ್ಕೊಳ್ಳೋಣ. ಈ ಎರಡು ಆಪರೆಂಡ್ಸ್ಗಳ ಮಧ್ಯೆ ಏನಾಗುತ್ತೆ ಅಂದರೆ ಕಂಪ್ಯಾರಿಸನ್ ನಡೆಯುತ್ತೆ. ಏನಿಡುತ್ತೆ, ಕಂಪ್ಯಾರಿಸನ್. ಓಕೆ, ಸೊ ಕಂಪ್ಯಾರಿಸನ್ ನಡೆಯುತ್ತೆ. ನಡೆದ್ಬಿಟ್ಟು ಇದರ ಔಟ್ಪುಟ್ ಏನು ಬರುತ್ತೆ ರಿಲೇಷನಲ್ ಆಪ್ರೇಟರ್ಸ್ನಲ್ಲಿ, ಏನು ನಮಗೆ ಔಟ್ಪುಟ್ ಬರಬೇಕು, ಇಟ್ಸ್ ಬೂಲ್ ವ್ಯಾಲ್ಯೂ. ಐದರ್ ಇಟ್ ಮೇ ಬಿ ಟ್ರೂ ಅಥವಾ FLSC ಫಾಲ್ಸ್. ಓಕೆ, ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ಬರುತ್ತೆ. ಇದನ್ನು ಬಿಟ್ಟು ಮತ್ತೇನು ಬರೋದಕ್ಕೆ ಚಾನ್ಸ್ ಇಲ್ಲ. ಓಕೆ, ಸೊ ಇವೆರಡೇ ವ್ಯಾಲ್ಯೂಸೇ ಬರಬೇಕು. ಲೈಕ್ ಇವಾಗ ಏನಿದೆ, ಎ ಈಕ್ವಲ್ಸ್ ಟು 20 ಇದೆ ಅಂತ ಇಟ್ಕೊಳ್ಳೋಣ, ಬಿ ಈಕ್ವಲ್ಸ್ ಟು 30 ಇದೆ ಅಂತ ಇಟ್ಕೊಳ್ಳೋಣ. ನಾನು ಇವಾಗ ಏನು ಹೇಳ್ತೀನಿ ಅಂದರೆ ಎ ಇಸ್ ಗ್ರೇಟರ್ ದೆನ್ ಬಿ ಅಂತ ಹೇಳ್ತೀನಿ. ಹೌದಾ, ನಿಜನಾ ಸುಳ್ಳ ಇದು, ಎ ಇಸ್ ಗ್ರೇಟರ್ ದೆನ್ ಬಿ, ಎ ಇಸ್ 20 ಇದೆ, ಬಿ ಈಕ್ವಲ್ಸ್ ಟು 30 ಇದೆ, ಏನಿದೆ, ನಿಜನಾ ಸುಳ್ಳು. ಸೊ ಏನು ಔಟ್ಪುಟ್ ಬರಬೇಕು ನನಗೆ, ಫಾಲ್ಸ್ ಬರಬೇಕು. ಓಕೆ, ರೈಟ್. ಸೊ ಇದೇ ಆಪ್ರೇಂಡಿಗೆ ನಾವೇನಂತ ಕರಿತೀವಿ, ರಿಲೇಷನಲ್ ಆಪ್ರೇಟರ್ ಅಂತ ಕರಿತೀವಿ. ಈ ಆಪ್ರೇಟರ್ಗೆ ಏನಂತ ಕರಿತೀವಿ, ರಿಲೇಷನಲ್ ಆಪ್ರೇಟರ್ ಅಂತ ಕರಿತೀವಿ. ರಿಲೇಷನಲ್ ಯಾವ ಆಪ್ರೇಟರ್, ಗ್ರೇಟರ್ ದೆನ್. ಈ ಆಪ್ರೇಟರ್ನ ಯೂಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಔಟ್ಪುಟ್, ಟ್ರೂ ಅಥವಾ ಫಾಲ್ಸ್. ಈ ಎರಡರಲ್ಲಿ ಮತ್ತೆ ಇದನ್ನು ಹೇಳ್ಬಿಟ್ಟು ಮತ್ತೇನು ಬರೋದಿಲ್ಲ, ಇದೇ ಬರಬೇಕು, ಟ್ರೂ ಅಥವಾ ಫಾಲ್ಸೇ ಬರಬೇಕು. ಓಕೆ, ಸೊ ಯಾವ್ಯಾವ ಆಪ್ರೇಟರ್ಸ್ಗಳಿದ್ದಾವೆ, ಒಂದು ಬಂದ್ಬಿಟ್ಟು ಗ್ರೇಟರ್ ದೆನ್, ಇನ್ನೊಂದು ಬಂದ್ಬಿಟ್ಟು ಲೆಸ್ ದೆನ್, ಇನ್ನೊಂದು ಬಂದ್ಬಿಟ್ಟು ಡಬಲ್ ಈಕ್ವಲ್ಸ್ ಟು, ಇನ್ನೊಂದು ಬಂದ್ಬಿಟ್ಟು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು, ಅಥವಾ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು, ಅಥವಾ ನಾಟ್ ಈಕ್ವಲ್ಸ್ ಟು. ಓಕೆ, ಇದು ಬರಿತಾ ಹೋಗೋಣ. ಇದೇನಿದು, ಗ್ರೇಟರ್ ದೆನ್, ಗ್ರೇಟರ್, ಲೆಸ್ ದೆನ್, ಡಬಲ್ ಈಕ್ವಲ್, ಗ್ರೇಟರ್ ದೆನ್ ಆರ್ ಈಕ್ವಲ್, ಓಕೆ, ಸೊ ಲೆಸ್ ದೆನ್ ಆರ್ ಈಕ್ವಲ್, ಅಥವಾ ನಾಟ್ ಈಕ್ವಲ್. ಓಕೆ, ಸೊ ಈ ರೀತಿಯಾದಂಥ ಒಂದಿಷ್ಟು ಏನಿದಾವೆ ರಿಲೇಷನಲ್ ಆಪ್ರೇಟರ್ಸ್ಗಳಿದ್ದಾವೆ ನಮ್ಮ ಹತ್ರ. ಇದು ಏನು ರಿಟರ್ನ್ ಮಾಡುತ್ತೆ ಫಸ್ಟ್ ಒಂದು ನೋಡ್ಕೊಂಡ್ವಿ, ಎ ಗ್ರೇಟರ್ ದೆನ್ ಬಿ ಇದೆಯಾ, ಇದು ನಿಜನಾ ಸುಳ್ಳಾಗಿತ್ತು, ನಮ್ಗೆ ಔಟ್ಪುಟ್ ಏನು ಬರುತ್ತೆ, ಫಾಲ್ಸ್ ಅಂತ ಬರುತ್ತೆ ಗ್ರೇಟರ್ ದೆನ್ ಒಳಗಡೆ. ಅದೇ ನಾನು ಎ ಲೆಸ್ ದೆನ್ ಬಿ ಅಂತ ಕೊಟ್ಟರೆ ಇದು ನಿಜನಾ ಸುಳ್ಳು, ಅಫ್ಕೋರ್ಸ್ ಇದು ನಿಜ. ಸೊ ಏನು ಬರುತ್ತೆ ಔಟ್ಪುಟ್, ಟ್ರೂ ಅಂತ ಬರುತ್ತೆ. ಡಬಲ್ ಈಕ್ವಲ್ಸ್ ಟು, ಎ ಈಕ್ವಲ್ಸ್ ಟು ಬಿ, ಎ ಮತ್ತು ಬಿ ಎರಡೂ ವ್ಯಾಲ್ಯೂಸ್ಗಳು ಸೇಮ್ ಇದೆಯಾ, ನೋ ಸೇಮ್ ಇಲ್ಲ. ಡಬಲ್ ಈಕ್ವಲ್ಸ್ ಟು ಆ ರೀತಿ ಚೆಕ್ ಮಾಡುತ್ತೆ, ಎರಡು ವ್ಯಾಲ್ಯೂಸ್ಗಳು ಸೇಮ್ ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಇಲ್ಲಿ ಎರಡು ವ್ಯಾಲ್ಯೂಸ್ಗಳು ಚೇಂಜ್ ಇಲ್ಲ, ಯಾಕಂದರೆ ಎ ವ್ಯಾಲ್ಯೂ 20 ಇದೆ, ಬಿ ವ್ಯಾಲ್ಯೂ 30 ಇದೆ. ಸೊ ಅಫ್ಕೋರ್ಸ್ ಏನು ಬರಬೇಕು ಔಟ್ಪುಟ್, ಫಾಲ್ಸ್ ಅಂತ ಬರಬೇಕು, ಫಾಲ್ಸ್ ಅಂತ ಔಟ್ಪುಟ್ ಬರುತ್ತೆ. ಸೊ ಅದೇ ರೀತಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು, ಓಕೆ, ಸೊ ದೊಡ್ಡದಿರಬೇಕು, ಇಲ್ಲ ಅಂತಂದರೆ ಅದರ ಈಕ್ವಲ್ ಆಗಿರಬೇಕು. ಇಲ್ಲಿ ನೋಡೋಣ, ಎ ವ್ಯಾಲ್ಯೂ ಬಿಗಿಂತ ದೊಡ್ಡದಿದೆಯಾ, ಸೊ ಫಾಲ್ಸ್ ಆಯಿತು. ಅಥವಾ ಈಕ್ವಲ್ ಇದೆಯಾ ಬಿ ಜೊತೆ, ಇಲ್ಲ ಅದು ಫಾಲ್ಸ್ ಇದೆ. ಸೊ ಔಟ್ಪುಟ್ ಏನು ಬರುತ್ತೆ ನಮ್ಮದು, ಅಫ್ಕೋರ್ಸ್ ಫಾಲ್ಸ್ ಬರುತ್ತೆ. ಎ ಗ್ರೇಟರ್ ದೆನ್ ಈಕ್ವಲ್ಸ್ ಟು ಏನು ಬರುತ್ತೆ ಔಟ್ಪುಟ್ ನಮಗೆ, ಫಾಲ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಏನಿದೆ, ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು, ಓಕೆ,
ಎ ಏನಾದರೂ ಬಿಗಿಂತ ಸಣ್ಣದಿದೆ, ಅಫ್ಕೋರ್ಸ್ ಸಣ್ಣದಿದೆ. ಎ ಈಕ್ವಲ್ಸ್ ಟು ಬಿ ಇದೆ, ಇಲ್ಲ ಎ ಈಕ್ವಲ್ಸ್ ಟು ಬಿ ಇಲ್ಲ, ಬಟ್ ಎ ಇಸ್ ಲೆಸ್ ದೆನ್ ಬಿ. ಇವಾಗ ಏನು ಬರುತ್ತೆ ಔಟ್ಪುಟ್ ಹಂಗಂದರೆ ಟ್ರೂ ಬರುತ್ತೆ. ಓಕೆ, ಎರಡರಲ್ಲಿ ಯಾವುದಾದ್ರೂ ಒಂದು ಇರಬೇಕು, ಆರ್ ಅಂತ ಹೇಳ್ತಾ ಇದ್ದೀನಿ, ಆ್ಯಂಡ್ ಅಲ್ಲ, ಆರ್ ಇರಬೇಕು, ಸಣ್ಣದಿರಬೇಕು ಅಥವಾ ಈಕ್ವಲ್ಸ್ ಟು ಇರಬೇಕು, ಅಂದಾಗ ಏನು ಬರುತ್ತೆ ಟ್ರೂ ಬರುತ್ತೆ. ಸೊ ಅದಾದಮೇಲೆ ನಾಟ್ ಈಕ್ವಲ್ಸ್ ಟು, ಇಲ್ಲೇನು ಬರುತ್ತೆ ಎ ನಾಟ್ ಈಕ್ವಲ್ಸ್ ಟು ಬಿ, ಅಫ್ಕೋರ್ಸ್ ಇಟ್ ಈಸ್ ಟ್ರೂ. ಏನಕ್ಕೆ ಎ ವ್ಯಾಲ್ಯೂ ಆಮೇಲೆ ಬಿ ವ್ಯಾಲ್ಯೂ ಎರಡು ಏನಿದ್ದಾವೆ ಚೇಂಜ್ ಇದ್ದಾವೆ, ಎ ವ್ಯಾಲ್ಯೂ 20 ಇದೆ, ಬಿ ವ್ಯಾಲ್ಯೂ 30 ಇದೆ. ಸೊ ಔಟ್ಪುಟ್ ಏನು ಬರುತ್ತೆ ಫಾಲ್ಸ್ ಬರುತ್ತೆ, ಸಿಂಪಲ್. ಓಕೆ, ಸೊ ಈ ರೀತಿ ಏನಾಗುತ್ತೆ ಅಂದರೆ ನಮ್ಮದು ಕಂಪ್ಯಾರಿಸನ್ ಆಪ್ರೇಟರ್ಸ್ ಅಥವಾ ರಿಲೇಷನಲ್ ಆಪ್ರೇಟರ್ಸ್ ವರ್ಕ್ ಆಗ್ತವೆ. ಇಲ್ಲಿ ಏನು ಔಟ್ಪುಟ್ ಬರುತ್ತೆ ನಮಗೆ, ಐದರ್ ಇಟ್ ಮೇ ಬಿ ಟ್ರೂ ಆರ್ ಐದರ್ ಇಟ್ ಮೇ ಬಿ ಫಾಲ್ಸ್, ದ್ಯಾಟ್ಸ್ ಇಟ್. ಇದನ್ನು ಬಿಟ್ಟು ಮತ್ತೇನು ಔಟ್ಪುಟ್ ಬರಲ್ಲ. ಓಕೆ, ಸೊ ಕೆಲವೊಂದಿಷ್ಟು ಮೇನ್ ಆಪ್ರೇಟರ್ಸ್ಗಳಿದ್ದಾವೆ, ಇವನ್ನ ನೀವೇನು ಮಾಡಬೇಕು ಅಂದರೆ ನೆನ್ಪಿಟ್ಕೊಳ್ಳೇಬೇಕು. ಸೊ ಇದನ್ನ ಸ್ವಲ್ಪ ಕೋಡ್ ಮಾಡಿಬಿಟ್ಟು ನೋಡೋಣ ಹೆಂಗೆ ಬರುತ್ತೆ ಔಟ್ಪುಟ್ ಅಂತ. ಸೊ ಔಟ್ಪುಟ್ ಬೇಸಿಕಲಿ 1 or 0 ಅಂತ ಬರುತ್ತೆ. 1 ಬಂದರೆ ಟ್ರೂ ಅಂತ ಅರ್ಥ, 0 ಬಂದರೆ ಫಾಲ್ಸ್ ಅಂತ ಅರ್ಥ, ಇದು ನೆನಪಿರಲಿ. ಓಕೆ, ಸೊ ಆಲ್ ರೈಟ್, ಅಸೈನ್ಮೆಂಟ್ ಆಪ್ರೇಟರ್ಸ್ ಕಳೆದು ಕೂಡ ಇಲ್ಲಿ ಏನು ಮಾಡ್ತೀನಿ, ಜಸ್ಟ್ ನಾನು ಕಮೆಂಟ್ ಮಾಡ್ತೀನಿ. ಓಕೆ, ಸೊ ಅದಾದಮೇಲೆ ಕಮೆಂಟ್ ಬಗ್ಗೆ ಹೇಳಿಲ್ವಲ್ಲ ನಾನು. ಕಮೆಂಟ್ ಬೇಸಿಕಲಿ ಏನಪ್ಪ ಅಂತಂದರೆ ಇಟ್ಸ್ ಇದು ಕೋಡ್ನಲ್ಲಿ ಏನೋ ಇರುತ್ತೆ, ಪಾರ್ಟ್ ಆಫ್ ಕೋಡ್, ಬಟ್ ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ಕೋಡ್ ಫಾರ್ ಅಕಾರ್ಡಿಂಗ್ ಟು ದ ಕಂಪೈಲರ್ ಪ್ರಕಾರ ಇದು ಪಾರ್ಟ್ ಆಫ್ ಕೋಡ್ ಅಲ್ಲ. ಬಟ್ ಡೆವಲಪರ್ ಪ್ರಕಾರ ಇದು ಕಮೆಂಟ್ ಅನ್ನೋದು ಏನಿದೆ ಪಾರ್ಟ್ ಆಫ್ ಕೋಡ್, ಬಟ್ ಒಂದು ಕಂಪೈಲರ್ ಪ್ರಕಾರ ಇದು ಪಾರ್ಟ್ ಆಫ್ ಕೋಡ್ ಅಲ್ಲ, ಇದು ಏನಕ್ಕೂ ಲೆಕ್ಕಕ್ಕಿರೋದಿಲ್ಲ. ಕಂಪೈಲರ್ ಇದನ್ನ ಕಂಪೈಲ್ ಮಾಡೋದೇ ಇಲ್ಲ, ಬಿಟ್ಬಿಡುತ್ತೆ. ಓಕೆ, ಸೊ ದಿಸ್ ಇಸ್ ಅ ವೇಸ್ಟ್ ಅಂತ ಹೇಳ್ಬೋದು ಕಂಪೈಲರ್ ಪ್ರಕಾರ. ಈ ಕೋಡ್ ಏನಿರುತ್ತೆ, ಕಮೆಂಟ್ಸ್ ಏನಿರ್ತವೆ, ಬಟ್ ಇವನ್ನ ರೆಫರೆನ್ಸಿಗೋಸ್ಕರ ನಾವು ಯೂಸ್ ಮಾಡ್ಕೊಳ್ತೀವಿ. ಲೈಕ್ ನಾವು ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ, ಅದೇ ಪ್ರಾಜೆಕ್ಟ್ ಮೇಲೆ ಇನ್ನೂ ಒಬ್ಬ ವರ್ಕ್ ಮಾಡ್ತಾ ಇದ್ದಾನೆ ಅಂತಂದರೆ ನಾ ಏನು ಕೋಡ್ ಬರ್ದಿದ್ದೀನೋ ಆ ವ್ಯಕ್ತಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗಬೇಕು, ರೈಟ್? ಸೊ ಕೋಡ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಅಟ್ಲೀಸ್ಟ್ ನಾನು ಕಮೆಂಟ್ಸ್ನಲ್ಲಿ ಏನು ಮಾಡ್ತೀನಿ, ಎಕ್ಸ್ಪ್ಲನೇಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ಈ ಫಂಕ್ಷನ್ ಈ ಕೆಲಸ ಮಾಡುತ್ತೆ ಅಂತ. ಸೊ ಕಮೆಂಟ್ಸ್ ಅದಕ್ಕೆ ಹೆಲ್ಪ್ ಆಗ್ತವೆ ನಮಗೆ. ಓಕೆ, ಸೊ ಇಲ್ಲಿ 2 ಟೈಪ್ ಕಮೆಂಟ್ಸ್ ಬರುತ್ತೆ, ಒಂದು ಮಲ್ಟಿ ಲೈನ್ ಕಮೆಂಟ್, ಒಂದು ಸಿಂಗಲ್ ಲೈನ್ ಕಮೆಂಟ್. ಇಲ್ಲಿವರೆಗೂ ಏನು ನೋಡ್ತಾ ಇರೋ ಅಷ್ಟು ಸಿಂಗಲ್ ಲೈನ್ ಕಮೆಂಟ್ಸ್. ಮಲ್ಟಿ ಲೈನ್ ಕಮೆಂಟ್ ಈ ರೀತಿ ಬರುತ್ತೆ, /#. ಓಕೆ, ಸೊ ಇದ್ರೊಳಗಡೆ ಏನು ಬೇಕಾದ್ರೂ ಕೊಟ್ಕೊಳ್ಳಿ, ಇದು ಮಲ್ಟಿ ಲೈನ್ ಕಮೆಂಟ್. ಓಕೆ, ಸೊ ಇಲ್ಲಿ ನಾನು ಅದನ್ನೇ ಮಾಡ್ತೀನಿ ಇವಾಗ. ಓಕೆ, ಸೊ ಇದನ್ನ ಏನು ಮಾಡ್ತೀನಿ, ಜಸ್ಟ್ ಕಾಪಿ, ಇಲ್ಲಿಂದ ಇಲ್ಲಿವರೆಗೂ ಏನೇನಿದೆ ಎಲ್ಲೂ ಅನ್ಕಮೆಂಟ್ ಮಾಡೋಣ. ಓಕೆ, ಸೊ ಆದಮೇಲೆ ಇಲ್ಲಿ ಇದನ್ನ ಪೇಸ್ಟ್ ಮಾಡೋಣ. ಸೊ ಅಷ್ಟು ಲೈನ್ಸ್ ಏನದು ಎಟ್ ಅ ಟೈಮ್ ಕಮೆಂಟ್ ಆಗಿಬಿಟ್ಟು ಸಿಂಪಲ್, ಇದು ಮಲ್ಟಿ ಲೈನ್ ಕಮೆಂಟ್ ಅಂತ ಕರಿತೀವಿ. ಓಕೆ, ಆಲ್ ರೈಟ್, ಈಗ ಬರೋಣ ಕಂಪ್ಯಾರಿಸನ್ ಆಪ್ರೇಟರ್ಸ್ಗಳ ಬಗ್ಗೆ ಅಥವಾ ರಿಲೇಷನಲ್ ಆಪ್ರೇಟರ್ಸ್ ಬಗ್ಗೆ. ಓಕೆ, ರಿಲೇಷನಲ್ ಆಪ್ರೇಟರ್ಸ್. ಸೊ ಇಲ್ಲೇನು ಮಾಡ್ಕೊಳ್ಳೋಣ, 2 ವೇರಿಯಬಲ್ಸ್ನ ಡಿಕ್ಲೇರ್ ಮಾಡ್ಕೊಳ್ಳೋಣ. ಅಲ್ಲಿ ನೀವು ಥಿಯರಿನಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ವೇರಿಯಬಲ್ಸ್ನ ಇಲ್ಲಿ ಡಿಕ್ಲೇರ್ ಮಾಡ್ಕೊಳ್ತೀನಿ. a = 20 ಇಂಟ್ b = 30. ಓಕೆ, ಸೊ ಇವಾಗ ಏನು ಮಾಡ್ತೀನಿ, CO ಮಾಡಿಸ್ತೀನಿ. CO ಏನು ಮಾಡಿಸ್ತೀನಿ, ಓಕೆ, CO ಏನು ಮಾಡಿಸೋಣ ಅಂದರೆ a ಈಸ್ ಲೆಸ್ ದೆನ್ b. ಇದನ್ನ CO ಮಾಡಿಸಿ ನೋಡೋಣ ಏನು ಬರುತ್ತೆ ನೋಡೋಣ. ಹ್ಯಾಂಡಲ್ ಸೇವ್ ಆ್ಯಂಡ್ ರನ್. ಏನು ಬಂತು, ಓಕೆ, ಸೊ ನಾನು ಡಬಲ್ ಕೋಟ್ನಲ್ಲಿ ಪ್ರಿಂಟ್ ಮಾಡಿಸಿದ್ದೀನಿ. ಬೇಸಿಕಲಿ ಡಬಲ್ ಕೋಟ್ನಲ್ಲಿ ಏನು ಪ್ರಿಂಟ್ ಮಾಡಿಸಿದ್ರು ಅದು ಆ್ಯಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ, ಡಬಲ್ ಕೋಟ್ನಲ್ಲಿ ಪ್ರಿಂಟ್ ಮಾಡಿಸ್ಬೇಡಿ. ಓಕೆ, ಸೊ ಈ ರೀತಿ ಪ್ರಿಂಟ್ ಮಾಡಿಸಿ. ಆಮೇಲೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಬಿಕಾಸ್ ಆಫ್ ದಟ್ ಲೆಸ್ ದೆನ್ ಸಿಂಬಲ್. ಸೊ ಅದಕ್ಕೋಸ್ಕರ ಅದನ್ನು ಬ್ರ್ಯಾಕೆಟ್ನಲ್ಲಿ ಕೊಟ್ಬಿಡೋಣ. ಓಕೆ, ಸೊ ರನ್ ಮಾಡಿಸಾಗ ನೋಡ್ಬೋದು 1 ಅಂತ ಬರ್ತಾ ಇದೆ, ದ್ಯಾಟ್ ಮೀನ್ಸ್ ಟ್ರೂ. ಇದು ಯಾವುದಪ್ಪ ನಮ್ಮದು ಆಪ್ರೇಟರ್, ಲೆಸ್ ದೆನ್ ಆಪ್ರೇಟರ್. ಅಲ್ಲಿ ಚೆಕ್ ಮಾಡ್ತೀವಿ ನಾವು, ಲೆಸ್ ದೆನ್ ಆಪ್ರೇಟರ್ ಏನು ಮಾಡುತ್ತೆ, ಎ ಆಮೇಲೆ ಬಿನ ಕಂಪೇರ್ ಮಾಡುತ್ತೆ. ಎ ಏನಾದರೂ ಬಿಗಿಂತ ಸಣ್ಣದಿತ್ತು ಅಂದರೆ ಅವಾಗ ಏನು ಬರುತ್ತೆ ಔಟ್ಪುಟ್ ಟ್ರೂ ಬರುತ್ತೆ. ಎ ಏನಾದರೂ ಬಿಗಿಂತ ದೊಡ್ಡದಿತ್ತು ಅಂದರೆ ಏನು ಬರುತ್ತೆ ಔಟ್ಪುಟ್ ಫಾಲ್ಸ್ ಬರುತ್ತೆ. ಅದೇ ರೀತಿ ವೈಸ್ ವರ್ಸ ನಮ್ದು ಗ್ರೇಟರ್ ದೆನ್ ಆಪ್ರೇಟರ್. ಓಕೆ, ಎ ಏನಾದರೂ ಬಿಗಿಂತ ದೊಡ್ಡದಿತ್ತು ಅಂದರೆ ಟ್ರೂ ಬರುತ್ತೆ, ಎ ಏನಾದರೂ ಬಿಗಿಂತ ಚಿಕ್ಕದಿತ್ತು ಅಂದರೆ ಫಾಲ್ಸ್ ಬರುತ್ತೆ. ಓಕೆ, ಸೊ ಸೇವ್ ಆ್ಯಂಡ್ ರನ್. ಇಲ್ಲೇನು ಬರ್ತು 0, ದ್ಯಾಟ್ ಮೀನ್ಸ್ ಫಾಲ್ಸ್ ಅಂತ ಅರ್ಥ. ಓಕೆ, ಸೊ ಅದಾದಮೇಲೆ ಗ್ರೇಟರ್ ದೆನ್ ಆಯಿತು, ಲೆಸ್ ದೆನ್ ಆಯಿತು, ಆಮೇಲೆ ಬರುತ್ತೆ ನಮ್ಮದು =. ಎ ಮತ್ತು ಬಿ ಎರಡು ಈಕ್ವಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಎರಡು ಈಕ್ವಲ್ ಇಲ್ಲ, ಆಫ್ಕೋರ್ಸ್ ಫಾಲ್ಸ್ ಬರುತ್ತೆ ಔಟ್ಪುಟ್. ಅದೇ ನಾ ಇಲ್ಲೇನಾದರೂ 20 ಅಂತ ಕೊಟ್ಟಿದ್ರೆ ಇದನ್ನು ಕೂಡ 20 ಅಂತ ಕೊಟ್ಟಿದ್ರೆ ಸೊ ಏನು ಬರ್ತಾಯಿತ್ತು 1 ಬರ್ತಾಯಿತ್ತು, ದಟ್ ಮೀನ್ಸ್ ಟ್ರೂ ಅಂತ ಅರ್ಥ. ಓಕೆ, ಸೊ 20 ಬೇಡ ನಮಗೆ 13 ಇರಲಿ ಎಕ್ಸ್ಪೆರಿಮೆಂಟಿಗೋಸ್ಕರ. ಓಕೆ, ಸೊ ಇದು =. ಅದಾದಮೇಲೆ ಇನ್ನೊಂದು ಬರುತ್ತೆ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು. ದಿಸ್ ಇಸ್ ಹೌ ಇಟ್ ಲುಕ್ಸ್, ಗ್ರೇಟರ್ ದೆನ್ ಸಿಂಬಲ್ ಆಮೇಲೆ ಈಕ್ವಲ್ ಸಿಂಬಲ್. ಇಷ್ಟು ಕೊಟ್ಬಿಟ್ಟು ನಾನು ಸೇವ್ ಮಾಡಿ ರನ್ ಮಾಡಿದ್ರೆ ಏನು ಬರುತ್ತೆ, ಎ ದೊಡ್ಡದಿರಬೇಕು ಅಥವಾ ಈಕ್ವಲ್ ಇರಬೇಕು ಬಿಗೆ. ನೋ, ಎರಡೂ ಇಲ್ಲ, ಸೊ ಅದಕ್ಕೋಸ್ಕರ 0 ಬಂತು. ಅದಾದಮೇಲೆ ಏನು ಬರುತ್ತೆ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು. ಎ ಏನಾದರೂ ಲೆಸ್ ಆಗಿರಬೇಕು ಅಥವಾ ಈಕ್ವಲ್ ಇರಬೇಕು ಬಿಗೆ. ಅಂಥ ಟೈಮಲ್ಲಿ ಏನಾಗುತ್ತೆ ಟ್ರೂ ಬರುತ್ತೆ, ಇಲ್ಲಾಂದರೆ ಫಾಲ್ಸ್ ಬರುತ್ತೆ. ಇಲ್ಲೇನಾಗಿದೆ ಎ ಬಿಗಿಂತ ಲೆಸ್ ಇದೆ, ಅದಕ್ಕೆ 1 ಬರ್ತಾ ಇದೆ. ಈಕ್ವಲ್ ಇದ್ರೂ ಪರವಾಗಿಲ್ಲ, ಇರದೇ ಇದ್ರೂ ಪರವಾಗಿಲ್ಲ, ಚಿಕ್ಕದಿದೆ ಅಲ್ಲ ಅದು ಟ್ರೂ ಕೊಟ್ಬಿಡುತ್ತೆ. ಓಕೆ, ಸೊ ಅದಾದಮೇಲೆ ಇನ್ನೊಂದು ಆಪ್ರೇಟರ್ ಯಾವುದು, ನಾಟ್ ಈಕ್ವಲ್ಸ್ ಟು.
ಓಕೆ ಸೊ ನಾಟ್ ಈಕ್ವಲ್ಸ್ ಟು ಸೇವ್ ಮಾಡ್ಕೊಳ್ಳೋಣ, ರನ್ ಮಾಡೋಣ, ಏನು ಬರುತ್ತೆ ಟ್ರೂ ಬರುತ್ತೆ ಅಫ್ಕೋರ್ಸ್ 1 ಹಿಯರ್ ವಿ ಗೋ. ಓಕೆ ನಾಟ್ ಈಕ್ವಲ್ಸ್ ಟು ಏನು ಬರುತ್ತೆ ಟ್ರೂ ಬರುತ್ತೆ, ಬಿಕಾಸ್ ಏನಕ್ಕೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಎರಡು ಡಿಫ್ರೆಂಟ್ ಇದೆ, ಸೊ ಹೀಗಾಗಿ ಅಲ್ಲಿ ಟ್ರೂ ಬಂತು. ದೀಸ್ ಆರ್ ಸಮ್ ರಿಲೇಷನಲ್ ಆಪ್ರೇಟರ್ಸ್. ಓಕೆ ಸೊ ಈ ಆಪ್ರೇಟರ್ಸ್ ತುಂಬ ಯೂಸ್ ಆಗ್ತವೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ಗಳಲ್ಲಿ. ಅಲ್ಲಿ ನೋಡ್ತೀವಿ ನಾವು ಕಂಡೀಷನ್ಸ್ಗಳಲ್ಲಿ ತುಂಬ ಜಾಸ್ತಿ ಯೂಸ್ ಆಗುತ್ತೆ ರಿಲೇಷನಲ್ ಆಪ್ರೇಟರ್ಸ್ಗಳು. ಅಸೈನ್ಮೆಂಟ್ ಆಪ್ರೇಟರ್ಸ್, ರಿಲೇಷನಲ್ ಆಪ್ರೇಟರ್ಸ್ ತುಂಬ ಜಾಸ್ತಿ ಯೂಸ್ ಆಗೋದು. ಓಕೆ ಸೊ ಅದಾದಮೇಲೆ ಬರ್ತವೆ ಲಾಜಿಕಲ್ ಆಪ್ರೇಟರ್ಸ್. ವಾಟ್ ಆರ್ ದಿಸ್ ಲಾಜಿಕಲ್ ಆಪ್ರೇಟರ್ಸ್? ಇವಾಗ ರಿಲೇಷನಲ್ ಆಪ್ರೇಟರ್ಸ್ಗಳನ್ನ ನೀವು ನೋಡಿದ್ರಿ ರೈಟ್. ರಿಲೇಷನಲ್ ಆಪ್ರೇಟರ್ಸ್ಗಳನ್ನ ನೀವು ಚೆಕ್ ಮಾಡ್ಕೊಂಡ್ರಿ. ರಿಲೇಷನಲ್ ಆಪ್ರೇಟರ್ಸ್ನಲ್ಲಿ ಏನಾಗ್ತಾ ಇತ್ತು ಅಂದರೆ ಎರಡು ಆಪ್ರೇಂಡ್ಗಳ ಮಧ್ಯೆ ಕಂಪ್ಯಾರಿಸನ್ ನಡೀತಾ ಇತ್ತು. ಅದಾದಮೇಲೆ ವ್ಯಾಲ್ಯೂನ ಔಟ್ಪುಟ್ ಆಗ್ತಾಯಿತ್ತು. ಲೈಕ್ ಎ ಈಕ್ವಲ್ಸ್ ಟು 20 ಇತ್ತು, ಅದೇ ರೀತಿ ಬಿ ಈಕ್ವಲ್ಸ್ ಟು 30 ಇತ್ತು, ಎ ಈಸ್ ಗ್ರೇಟರ್ ದೆನ್ ಬಿ ಇತ್ತು ಅಂತಂದರೆ ಓಕೆ ಸೊ ಇಲ್ಲಿ ಎ ಈಸ್ ಗ್ರೇಟರ್ ದೆನ್ ಬಿ ಚೆಕ್ ಮಾಡಿಬಿಟ್ಟು ಹೇಳ್ತಾ ಇತ್ತು ಎ ಗ್ರೇಟರ್ ದೆನ್ ಬಿ ಇದೆಯಾ ಟ್ರೂ ಅಥವಾ ಫಾಲ್ಸ್ ಅಂತ ಹೇಳ್ತಾಯಿತ್ತು. ಇಲ್ಲಿ ಈ ಕಂಡೀಷನಲ್ಲಿ ಏನಂತ ಬರುತ್ತೆ ಫಾಲ್ಸ್ ಅಂತ ಬರುತ್ತೆ. ಓಕೆ ಸೊ ಇದು ನಮ್ಮದು ಏನಾಗ್ತಾ ಇದೆ ರಿಲೇಷನಲ್ ಆಪ್ರೇಟರ್ಸ್. ಸೊ ಇವಾಗ ಬರುತ್ತೆ ಲಾಜಿಕಲ್ ಆಪ್ರೇಟರ್ಸ್. ಲಾಜಿಕಲ್ ಆಪ್ರೇಟರ್ಸ್ಗಳೇನು ಬರ್ತವೆ? ಲಾಜಿಕಲ್ ಆಪ್ರೇಟರ್ಸ್ಗಳನ್ನ ನೋಡ್ಕೊಳ್ಳಿ. ಲಾಜಿಕಲ್ ಆಪ್ರೇಟರ್ಸ್ಗಳಲ್ಲಿ ಎರಡು ಟೈಪ್ಸ್ ಬರುತ್ತೆ. ಒಂದು ಆ್ಯಂಡ್, ಅದನ್ನ ನಾವು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ ಡಬಲ್ ಆ್ಯಂಡ್ ಮುಖಾಂತರ. ಸೊ ಇನ್ನೊಂದು ಬರುತ್ತೆ ಆರ್ನ ನಾವು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ ಪೈಪ್ಲೈನ್, 2 ಪೈಪ್ಲೈನ್ಸ್. ಓಕೆ ಆ್ಯಂಪರ್ಸೆಂಟ್ ಸಿಂಬಾಲ್ಸಿಂದ ಯೂಸ್ ಮಾಡ್ಕೊಳ್ತೀವಿ, ಡಬಲ್ ಆ್ಯಂಪರ್ಸೆಂಟ್ ಸಿಂಬಾಲ್ಸ್ಗಳು. ಆರ್ನ ನಾವು ಡಬಲ್ ಪೈಪ್ಲೈನ್ ಸಿಂಬಾಲ್ಸ್ಗಳಿಂದ ಯೂಸ್ ಮಾಡ್ಕೊಳ್ತೀವಿ. ಆ್ಯಂಡ್ ಮತ್ತು ಆರ್ದು ಏನು ರಿಲೇಷನ್ ಅಂತ ನೋಡ್ಕೊಳ್ತಾವೆ ನಾವು. ಈ ಆಪ್ರೇಟರ್ಗೂ ಕೂಡ 2 ಆಪ್ರೆಂಟ್ಸ್ಗಳು ಬೇಕು. ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಈ ಸತಿ ಆಪ್ರೆಂಟ್ಸ್ಗಳು ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂಸ್ ಆಗಿರ್ತವೆ. ಲೈಕ್ ಟ್ರೂ ಅಂದರೆ 1 0, ಇದರಲ್ಲೇ ಯಾವುದಾದ್ರೂ ಒಂದು ವ್ಯಾಲ್ಯೂ ಇರಬೇಕು ಆಪ್ರೆಂಟ್ಸ್ಗಳು. ಸೊ ಅವಾಗ ಏನಾಗುತ್ತೆ ಅಂದರೆ ನಮ್ಗೆ ಔಟ್ಪುಟ್ ಬರುತ್ತೆ. ಫಸ್ಟ್ ಆ್ಯಂಡ್ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಏನು ಮಾಡುತ್ತೆ ಅಂದರೆ 1 1 ಇದ್ದಾಗ ಎರಡೂ ಆಪ್ರೆಂಟ್ಸ್ಗಳು 1 1 ಇರಬೇಕು. ಲೈಕ್ ಇವಾಗ ನಾನು ಏನು ಹೇಳ್ತೀನಿ ಅಂದರೆ ಎ ಈಸ್ ಲೆಸ್ ದೆನ್ ಬಿ ಅಂತ ಈ ಸೈಡ್ ಒಂದು ಏನು ಕೊಟ್ಟಿದ್ದೀನಿ ಆಪ್ರೇಷನ್ ಕೊಟ್ಟಿದ್ದೀನಿ. ಅದಾದಮೇಲೆ ಈ ಸೈಡ್ ಏನು ಕೊಡ್ತೀನಿ ಅಂದರೆ ಬಿ ಈಸ್ ಗ್ರೇಟರ್ ದೆನ್ ಎ ಅಂತ ಕೊಡ್ತೀನಿ. ಎರಡು ಟ್ರೂ ಆಗ್ತವೆ ಬಿಕಾಸ್ ಬಿ ವ್ಯಾಲ್ಯೂ ಏನಿದೆ 30 ಇದೆ. ಓಕೆ ಸೊ ಎ ವ್ಯಾಲ್ಯೂ ಏನಿದೆ 20 ಇದೆ. ಈ ಕೇಸ್ನಲ್ಲಿ ಇದು ಸ್ಯಾಟಿಸ್ಫೈ ಆಯಿತು, ಈ ಕೇಸ್ನಲ್ಲಿ ಇದು ಸ್ಯಾಟಿಸ್ಫೈ ಆಯಿತು. ಇದು ಏನು ಟ್ರೂ ರಿಟರ್ನ್ ಮಾಡುತ್ತೆ 1 ರಿಟರ್ನ್ ಮಾಡುತ್ತೆ. ಇದೇನು ರಿಟರ್ನ್ ಮಾಡುತ್ತೆ 1 ರಿಟರ್ನ್ ಮಾಡುತ್ತೆ. ಸೊ 1 ಆ್ಯಂಡ್ 1 ಏನಾಗುತ್ತೆ ಅಂದರೆ ಲಾಸ್ಟ್ನಲ್ಲಿ ಫೈನಲ್ ಆಗಿ ನಮಗೆ ಔಟ್ಪುಟ್ 1 ಬರುತ್ತೆ. ಇದ್ರದ್ದೊಂದು ಟೇಬಲ್ ಇದೆ ನೋಡ್ಕೊಂಬಿಡೋಣ ನಾನು. ಓಕೆ ಸೊ ಎ ಆ್ಯಂಡ್ ಬಿ ಇರ್ತವೆ. ಓಕೆ ಸೊ ಎ ವ್ಯಾಲ್ಯೂ 1 ಆಗಿತ್ತು ಅಂತ ಇಟ್ಕೊಳ್ಳೋಣ. ಅಂದರೆ ಇದನ್ನು ಓಲ್ ಇಕ್ವೇಷನನ್ನು ಏನಂತ ಕರಿತೀನಿ ಇವಾಗ ಬಿ ಅಂತ ಕರಿತೀನಿ. ಈ ಓಲ್ ಇಕ್ವೇಷನನ್ನು ಏನಂತ ಕರಿತೀನಿ ಎ ಅಂತ ಕರಿತೀನಿ. ಓಕೆ ಸೊ ಎ ವ್ಯಾಲ್ಯೂ ಏನಾದರೂ 1 ಇತ್ತು, ಬಿ ವ್ಯಾಲ್ಯೂ ಏನಿತ್ತು 0 ಇತ್ತು. ಸೊ ಅವಾಗ ಔಟ್ಪುಟ್ ಏನು ಬರುತ್ತೆ ನಮ್ಮದು ಎ 1 ಇತ್ತು, ಬಿ 0 ಇತ್ತು ಅಂದರೆ ಔಟ್ಪುಟ್ ಏನು ಬರುತ್ತೆ 0 ಬರುತ್ತೆ. ಎ 0 ಇತ್ತು, ಬಿ 1 ಇತ್ತು ಅಂದರೆ ಔಟ್ಪುಟ್ ಏನು ಬರುತ್ತೆ 0 ಬರುತ್ತೆ. ಎರಡೂ ಫಾಲ್ಸ್ ಇತ್ತು ಅಂದರೆ ಔಟ್ಪುಟ್ ಏನು ಬರುತ್ತೆ ಫಾಲ್ಸ್ ಬರುತ್ತೆ. ಅಕಸ್ಮಾತ್ ಎರಡು ಟ್ರೂ ಇತ್ತು ಅಂತಂದರೆ ಏನು ಬರುತ್ತೆ ಔಟ್ಪುಟ್ ಟ್ರೂ ಬರುತ್ತೆ. ಓಕೆ ಸೊ ಆ್ಯಂಪರ್ಸೆಂಟ್ ಡಬಲ್ ಆ್ಯಂಪರ್ಸೆಂಟ್ ಆ್ಯಂಡ್ನ ಯೂಸ್ ಮಾಡ್ಕೊಂಡಾಗ ನಮ್ಗೆ ಏನು ಬರಬೇಕು ಅಂದರೆ ಎರಡು ಸೈಡ್ ಆಪರೆಂಟ್ಸ್ಗಳದ್ದು ಔಟ್ಪುಟ್ ಏನಿರಬೇಕು ಟ್ರೂ ಇರಬೇಕು. ಅಂತಹ ಟೈಮ್ನಲ್ಲಿ ಮಾತ್ರ ನಮ್ಗೆ ಫೈನಲ್ ಔಟ್ಪುಟ್ ಏನು ಬರುತ್ತೆ ಟ್ರೂ ಬರುತ್ತೆ. ಓಕೆ ಇನ್ನು ಮಿಕ್ಕಿದ ಟೈಮ್ನಲ್ಲಿ ಎಲ್ಲ ಏನಿರುತ್ತೆ ಅಂದರೆ ಔಟ್ಪುಟ್ 0 ಇರುತ್ತೆ. ಓಕೆ ಸೊ ದ್ಯಾಟ್ ಮೀನ್ಸ್ ಫಾಲ್ಸ್ ಅಂತ ಹೇಳಿ ಬರುತ್ತೆ. ಅದೇ ರೀತಿ ನಮ್ಮದು ಇನ್ನೊಂದು ಬರುತ್ತೆ ಆಪ್ರೇಟರ್ ಯಾವುದು ಆರ್ ಆಪ್ರೇಟರ್. ಓಕೆ ಸೊ ಆರ್ ಆಪ್ರೇಟರ್ನಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಡಬಲ್ ಪೈಪ್ಲೈನ್ ಯೂಸ್ ಮಾಡ್ತಾ ಇದ್ದೀವಿ. ಡಬಲ್ ಪೈಪ್ಲೈನ್ ಇದು ಕೂಡ ಸೇಮ್. ಎರಡು ಆಪ್ರೆಂಟ್ಸ್ಗಳು ಏನಿರ್ತವೆ ಅಂದರೆ ವ್ಯಾಲ್ಯೂಸ್ ಬೂಲಿಯನ್ನಲ್ಲಿರ್ತವೆ. 1 1 ಇತ್ತು ಅಂದರೆ ಆರ್ ಇತ್ತು ಅಂತಂದರೆ ಏನು ಬರುತ್ತೆ ಔಟ್ಪುಟ್ ನಮಗೆ 1 ಬರುತ್ತೆ. ಬಟ್ ಡಿಫ್ರೆನ್ಸ್ ಏನಪ್ಪ ಇಲ್ಲಿ ಅಂತಂದರೆ ಇದ್ರ ಟೇಬಲ್ ನೋಡ್ಕೊಳ್ತಾ ಹೋಗೋಣ. ಆಗಲೇ ಹಾಕಿದ ಟೇಬಲ್ ಥರನೇ ಹಾಕ್ತೀನಿ. ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಔಟ್ಪುಟ್ ವ್ಯಾಲ್ಯೂ. ಓಕೆ ಸೊ ಇವಾಗ ಏನಿದೆ ಎ ವ್ಯಾಲ್ಯೂ 1 ಇದೆ, ಬಿ ವ್ಯಾಲ್ಯೂ 0 ಇದೆ ಅಂತ ಇಟ್ಕೊಳ್ಳೋಣ. ಎರಡು ಆಪ್ರೆಂಟ್ಸ್ಗಳಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ಟ್ರೂ ಬಂದರೆ ಸಾಕು, ನಮ್ಗೆ ಔಟ್ಪುಟ್ ಏನು ಬರುತ್ತೆ ಟ್ರೂ ಬರುತ್ತೆ. ಓಕೆ ಸೊ ಲೈಕ್ ದಿಸ್. ಓಕೆ ಸೊ ಇಲ್ಲಿನೂ ಕೂಡ ಏನಾಗಿದೆ ಬಿ ವ್ಯಾಲ್ಯೂ 1 ಇದೆ, ಎ ವ್ಯಾಲ್ಯೂ 1 ಇದೆ, ಸ್ಟಿಲ್ ನಮ್ಗೆ ಔಟ್ಪುಟ್ ಏನು ಬರುತ್ತೆ 1 ಬರುತ್ತೆ, ಟ್ರೂ ಅಂತ ಬರುತ್ತೆ. ಓಕೆ ಸೊ ಇಲ್ಲಿ ಎರಡು 0 ಇದ್ದಾಗ ಮಾತ್ರ, ಎರಡು ವ್ಯಾಲ್ಯೂಸ್ಗಳು ಫಾಲ್ಸ್ ಇದ್ದಾಗ ಮಾತ್ರ ನಮ್ಗೆ ಔಟ್ಪುಟ್ ಏನು ಬರುತ್ತೆ ಫಾಲ್ಸ್ ಅಂತ ಬರುತ್ತೆ. ಎರಡು ವ್ಯಾಲ್ಯೂಸ್ಗಳು ಟ್ರೂ ಇದ್ದರೂ ಕೂಡ ನಮ್ಗೆ ಔಟ್ಪುಟ್ ಏನು ಬರುತ್ತೆ ಟ್ರೂ ಅಂತ ಹೇಳೇ ಬರುತ್ತೆ, 1 ಅಂತ ಹೇಳೇ ಬರುತ್ತೆ. ದಿಸ್ ಈಸ್ ಅಬೌಟ್ ಆರ್ ಆಪ್ರೇಟರ್. ಓಕೆ ಯಾವುದು ಲಾಜಿಕಲ್ ಆಪ್ರೇಟರ್ಸ್ಗಳಲ್ಲಿ ಆರ್ ಆಪ್ರೇಟರ್. ಇನ್ನು ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ನಮ್ಮದು, ಇದ್ರೊಳಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗಲೇ. ಸೊ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ದ್ಯಾಟ್ ಈಸ್ ಬಿಟ್ ವೈಸ್ ಆಪ್ರೇಟರ್. ನಾ ಇವಾಗ ಇದ್ರ ಬಗ್ಗೆ ಇಲ್ಲಿ ಮಾತಾಡಲ್ಲ ಜಾಸ್ತಿ. ಸೊ ಐ ವಿಲ್ ಹೋಲ್ಡ್ ದಿಸ್ ಥಿಂಗ್. ಓಕೆ ಸೊ ಬಿಟ್ ವೈಸ್ ಆಪ್ರೇಟರ್ದು ಏನಿದೆ ಕಾನ್ಸೆಪ್ಟ್ ಇದನ್ನ ಸ್ವಲ್ಪ ಹೋಲ್ಡ್ ಮಾಡ್ತೀನಿ ಬಿಕಾಸ್ ಇದ್ರೊಳಗಡೆ ಸ್ವಲ್ಪ ಕಾನ್ಸೆಪ್ಟ್ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಒಂದು ಸಪ್ರೇಟ್ ಡೆಡಿಕೇಟೆಡ್ ವೀಡಿಯೋ ಮಾಡೋಣ ಬಿಟ್ ವೈಸ್ ಆಪ್ರೇಟರ್ಸ್ ಬಗ್ಗೆ. ಆಲ್ರೈಟ್ ಸೊ ಇದ್ರೊಳಗಡೆ ಏನೇನು ಬರ್ತವೆ ಅಂದರೆ ಲೆಫ್ಟ್ ಶಿಫ್ಟ್ ಬರುತ್ತೆ, ಲೆಫ್ಟ್ ಶಿಫ್ಟ್, ರೈಟ್ ಶಿಫ್ಟ್,
SHIFT ರೈಟ್ ಶಿಫ್ಟ್, ಆಮೇಲೆ ಬಿಟ್ ವೈಸ್ ಆ್ಯಂಡ್, ಬಿಟ್ ವೈಸ್ ಆರ್. ಓಕೆ, ಸೊ ಇಷ್ಟು ಟಾಪಿಕ್ಗಳು ಏನಿದಾವೆ ಅಂದರೆ ನಮ್ಮದು ಬಿಟ್ ವೈಸ್ ಕಾನ್ಸೆಪ್ಟ್ಸ್ನಲ್ಲಿ ಬರ್ತವೆ. ಸೊ ಇದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಳ್ಳೋಣ, ಅಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ವರ್ಕ್ ಆಗುತ್ತೆ ಇದು ಅಂತ. ಆಲ್ರೈಟ್, ರೆಕಾರ್ಡಿಂಗ್ ಆನ್ ಇದೆ ಅಲ್ಲ? ಆಫ್ಕೋರ್ಸ್ ಆನ್ ಇದೆ. ಆಲ್ರೈಟ್, ಸೊ ಏನು ವರ್ಕ್ ಆಗುತ್ತೆ ಬಿಟ್ ವೈಸ್ ಅಂತ ಜಸ್ಟ್ ಇವಾಗ ಏನು ಮಾಡ್ಕೊಂಬಿಡೋಣ ಅಂತಂದರೆ ಲಾಜಿಕಲ್ ಆ್ಯಂಡ್ ಆರ್ದು ಒಂದು ಸ್ವಲ್ಪ ಕೋಡ್ ಮಾಡ್ಬಿಟ್ಟು ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಅದಾದಮೇಲೆ ನಾವು ಎಂಡ್ ಮಾಡ್ಕೊಳ್ಳೋಣ ಈ ಸೆಷನ್ನ. ಆಲ್ರೈಟ್, ಆಲ್ರೈಟ್, ಸೊ ಇಲ್ಲೇನು ಮಾಡ್ತೀನಿ ಅಂದರೆ ಇಂಟ್ ಎ ಈಕ್ವಸ್ ಟು 10 ಅಂತ ಕೊಡ್ತೀನಿ, ಇಂಟ್ ಬಿ ಈಕ್ವಸ್ ಟು 20, ಅದಾದಮೇಲೆ ಇಂಟ್ ಸಿ ಈಕ್ವಸ್ ಟು 30, ಅದಾದಮೇಲೆ ಇಂಟ್ ಡಿ ಈಕ್ವಸ್ ಟು 40. ಸೊ ಸಮಥಿಂಗ್ ಈ ರೀತಿ ಇದೆ. ಇವಾಗ ಏನು ಮಾಡೋಣ, ಆ್ಯಂಡ್ ಆರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಇಲ್ಲೇನು ಮಾಡ್ತೀನಿ, ಸಿ ಔಟ್ ಮಾಡಿಸ್ತೀನಿ, ಸಿ ಔಟ್. ಓಕೆ, ಸೊ ಎ ಈಸ್ ಲೆಸ್ ದೆನ್ ಬಿ ಅಂತ ಕೊಟ್ಟೆ. ಇದು ಏನೈತಿ ಇವಾಗ, ಟ್ರೂ, ಅಫ್ಕೋರ್ಸ್ ಟ್ರೂ. ಆಮೇಲೆ ಆ್ಯಂಡ್ ಅವ್ರ ಜೊತೆಗೆ ಏನಿರಬೇಕು, ಸಿ ಈಸ್ ಗ್ರೇಟರ್ ದೆನ್ ಬಿ ಇರಬೇಕು. ಓಕೆ, ಸೊ ಇದೇನಾಯಿತು, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಎಕ್ಸ್ಪ್ರೆಷನ್ ಏನು ಹೇಳ್ತಾ ಇದೆ ಅಂತ, ಇದು ಟ್ರೂ ಬರುತ್ತೋ ಫಾಲ್ಸ್ ಬರುತ್ತೋ ಸೆಕೆಂಡ್ ಎಕ್ಸ್ಪ್ರೆಷನಲ್ಲಿ ಆ್ಯಂಡಲ್. ಓಕೆ, ಸೊ ಬೇಸಿಕಲಿ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಕೊಡಬೇಕಾಗುತ್ತೆ. ಓಕೆ, ರೈಟ್, ಸೊ ನೋಡಿ ಫಸ್ಟ್ ಎಕ್ಸ್ಪ್ರೆಷನ್ ಏನು ಹೇಳ್ತಾ ಇದೆ, ಟ್ರೂ ಹೇಳ್ತಾ ಇದೆ, ಬಿಕಾಸ್ ಎ ವ್ಯಾಲ್ಯೂ 10 ಇದೆ, ಬಿ ವ್ಯಾಲ್ಯೂ ಏನಿದೆ 20 ಇದೆ, ಎ ಇಸ್ ಲೆಸ್ ದೆನ್ ಬಿ, ಟ್ರೂ ಬಂತು. ಓಕೆ, ಸಿ ವ್ಯಾಲ್ಯೂ ಏನಿದೆ 30 ಇದೆ, ಬಿ ವ್ಯಾಲ್ಯೂ ಏನಿದೆ 40 ಇದೆ, ಸಿ ಇಸ್ ಗ್ರೇಟರ್ ದೆನ್ 40. ಸೊ ಇಟ್ಸ್ ನಾಟ್ ಪಾಸಿಬಲ್, 30 ಇಸ್ ನಾಟ್ ಗ್ರೇಟರ್ ದೆನ್ 40. ಸೊ ಏನು ಔಟ್ಪುಟ್ ಬರಬೇಕು ನಮಗೆ, ಬೇಸಿಕಲಿ ಫಾಲ್ಸ್ ಬರಬೇಕು. ಸೇವ್, ಸೆಮಿಕೋಲನ್, ಸೇವ್ ಆ್ಯಂಡ್ ರನ್. ಬೇಸಿಕಲಿ 1 ಅಂತ ಬರ್ತಾ ಇದೆ ಇಲ್ಲಿ. ವೈ ಎರಡು ವ್ಯಾಲ್ಯೂಸ್ ಟ್ರೂ ಇಲ್ಲ, ಅದು 1 ಬರಬಾರ್ದು ಬೇಸಿಕಲಿ ಅಲ್ಲಿ. ಓಹ್ ಸಾರಿ ಮೈ ಮಿಸ್ಟೇಕ್. ಸಿ ಇಸ್ ಗ್ರೇಟರ್ ದೆನ್ ಬಿ ಕೊಡ್ತಾ ಇದ್ದೀನಿ ಇಲ್ಲಿ, ಬೇಸಿಕಲಿ ಸಿ ಇಸ್ ಗ್ರೇಟರ್ ದೆನ್ ಡಿ ಕೊಡ್ಬೇಕು, ರೈಟ್? ಓಕೆ ಸಾರಿ, ರನ್ ಮಾಡೋಣ ಇವಾಗ. ಆ್ಯಂಡ್ 0 ಬರ್ತಾ ಇದೆ, ರೈಟ್? ಸೊ ಅದಾದಮೇಲೆ ಇಲ್ಲಿ ಏನು ಮಾಡ್ತೀನಿ ನಾನು ಇವಾಗ, ಇದನ್ನು ಎರಡೂ ಇಕ್ವೇಷನ್ನ ಟ್ರೂ ಮಾಡಿದ್ರೆ ಏನು ಬರುತ್ತೆ ಅಂದರೆ ನಮ್ದು ಇಲ್ಲಿ ಆನ್ಸರ್ ಟ್ರೂ ಬರುತ್ತೆ. ಎರಡು ಇಕ್ವೇಷನ್ ನಮ್ಮದು ಟ್ರೂ ಆಯಿತು ಅಂತಂದರೆ, ಎರಡು ಇಕ್ವೇಷನ್ ನಮ್ಮದು ಏನಾದರೂ ಟ್ರೂ ಆಯಿತು ಅಂದರೆ ನಮ್ಗೆ ಆನ್ಸರ್ ಏನು ಬರುತ್ತೆ, ಟ್ರೂ ಬರುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದು ಇಕ್ವೇಷನ್ ರಾಂಗ್ ಆಯಿತು ಅಂದರೆ, ತಪ್ಪಾಯಿತು ಅಂತಂದರೆ ನಮ್ಮದು ಆನ್ಸರ್ ಏನು ಬರುತ್ತೆ, ಫಾಲ್ಸ್ ಬರುತ್ತೆ. ಓಕೆ, ಸೊ ಇವಾಗ ಆರ್ದು ನೋಡೋದಾದರೆ, ಆರ್ಗೆ ನಾವೇನು ಮಾಡ್ತೀವಿ, ಡಬಲ್ ಪೈಪ್ಲೈನ್ ಯೂಸ್ ಮಾಡ್ಕೊಳ್ತೀವಿ. ಎ ಇಸ್ ಗ್ರೇಟರ್ ದೆನ್ ಬಿ ಅಂತ ಇದೆ, ಸೊ ಇದು ಟ್ರೂ ಬರುತ್ತೆ, ರೈಟ್? ಸೊ ನಾನು ಇದನ್ನ ಏನು ಮಾಡ್ತೀನಿ, ಎ ಇಸ್ ಗ್ರೇಟರ್ ದೆನ್ ಡಿ ಅಂತ ಹಾಕ್ತೀನಿ. ಸೊ ಎ ಇಸ್ ಲೆಸ್ ದೆನ್ ಡಿ ಈಸ್ ಲೆಸ್ ದೆನ್ ಎ ಅಂತ ಹಾಕ್ತೀನಿ. ಸೊ ಅದೇ ರೀತಿ ಇಲ್ಲಿ ಸಿ ಲೆಸ್ ದೆನ್ ಹಾಕೋ ಬದಲಿ ಇಲ್ಲಿ ಡಿ ಲೆಸ್ ದೆನ್ ಬಿ ಅಂತ ಹಾಕ್ತೀನಿ. ಓಕೆ, ಸೊ ಇವು ಎರಡು ಇಕ್ವೇಷನ್ ರಾಂಗ್ ಇದ್ದಾವೆ ಬೇಸಿಕಲಿ ಇವಾಗ. ಸೊ ಔಟ್ಪುಟ್ ಏನು ಬರುತ್ತೆ ನಮ್ಮದು, ರಾಂಗ್ ಬರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಕರೆಕ್ಟ್ ಆದರೂ ಕೂಡ ಏನು ಬರುತ್ತೆ ಔಟ್ಪುಟ್ ನಮ್ಮದು, ಯಾವುದಾದ್ರೂ ಒಂದು ಕರೆಕ್ಟ್ ಆದರೂ ಕೂಡ ಔಟ್ಪುಟ್ ಏನು ಬರುತ್ತೆ ಅಂದರೆ ನಮ್ಮದು ಟ್ರೂ ಬರುತ್ತೆ. ಸಿ ಟ್ರೂ ಬಂತು, ಯಾಕಂದರೆ ಈ ಇಕ್ವೇಷನ್ ರಾಂಗ್ ಇದೆ, ಬಟ್ ಈ ಇಕ್ವೇಷನ್ ಕರೆಕ್ಟ್ ಇದೆ, ಸ್ಟಿಲ್ ನಮ್ಗೆ ಏನು ಬರ್ತಾ ಇದೆ ಔಟ್ಪುಟ್ ಕರೆಕ್ಟ್ ಟ್ರೂ ಅಂತ ಬರ್ತಾ ಇದೆ. ದಿಸ್ ಇಸ್ ಹೌ ಲಾಜಿಕಲ್ ಆಪ್ರೇಟರ್ಸ್ ವರ್ಕ್ಸ್. ಓಕೆ, ಸೊ ಇಫ್ ಕಂಡೀಷನ್ ಮೇಲೆ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀವಲ್ಲ, ಆವಾಗ ನಿಮ್ಗೆ ಪೂರ್ತಿ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಆಮೇಲೆ ಆರ್ ಬಗ್ಗೆ ಸೊ ಇವಾಗ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂದರೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಬೇಸಿಕಲಿ ಹೇಳಬೇಕು ಅಂತಂದರೆ ಆ ಟೇಬಲ್ ಏನು ಹೇಳಿದ್ನಲ್ಲ ನಿಮಗೆ, ಆ ಟೇಬಲ್ ಒಂದು ನೆನ್ಪಿಟ್ಕೊಳ್ಳಿ, ದ್ಯಾಟ್ಸ್ ಇಟ್. ಓಕೆ, ಅಷ್ಟೇ ಸಾಕು ಆ್ಯಂಡ್ ಮತ್ತು ಆರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ನೋಡಿ ಇಷ್ಟು ಲೆಂತಿ ವೀಡಿಯೋಸ್ಗಳಾಗ್ತವೆ, ಇಷ್ಟು ಚೆನ್ನಾಗಿ ಕಂಟೆಂಟ್ ಬರ್ತಾ ಇದೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಆದಷ್ಟು ಶೇರ್ ಮಾಡೋದ್ರಿಂದನೇ ಸ್ವಲ್ಪ ಜಾಸ್ತಿ ಮೋಟಿವೇಶನ್ ಸಿಗೋದು. ಈ ಕೋಡ್ ಏನಿದೆ ಕಂಪ್ಲೀಟ್ ಕೋಡ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ಲಿಂಕ್ನ ಅಲ್ಲಿಂದ ನೀವು ಈ ಕೋಡ್ನ ತೊಗೋಬೋದು. ಓಕೆ, ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದೆ. ಅಲ್ಲಿವರೆಗೂ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿಸ್ತಾ ಇರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್, ಜೈ ಹಿಂದ್, ವಂದೇ ಮಾತರಂ.